ಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶಾ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಲಕ್ಷ್ಮೀಕರತಲಾಂಭೋಜಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತಿಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಹಳ ದೊಡ್ಡ ಪರ್ವಕಾಲ, ಮಂತ್ರಾಲಯ ಪ್ರಭುಗಳ ಆರಾಧನಾ ಮಹೋತ್ಸವದ ಕಾಲ. ಪ್ರಾಯ ಬೇರೆ ಬೇರೆ ನಮ್ಮ ಮನೆಗಳ ಉತ್ಸವಕ್ಕಿಂತ ಹೆಚ್ಚಾಗಿ ಅನೇಕ ಭಗವದ್ಭಕ್ತರು ಒಂದು ಕಡೆಯಲ್ಲಿ ಸೇರಿ 3 ತರಹದ ಸೇವಾ ಮಾಡಬಹುದು. ಕಾಯೇನ ವಾಚಾ ಮನಸ. ಸ್ವಲ್ಪ ತಪ್ಪಾಗಿ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲಿ. ಕಾಯ ವಾಚಾ ಮನಸ ಅಂತ, ಅಲ್ಲಿ ಕಾಯ ಅನ್ನಬಾರದು, ಕಾಯೇನ. ಕಾಯ ಶಬ್ದ ಅದು. ಕಾಯೇನ ವಾಚಾ ಮನಸ ಅಥವಾ ಕಾಯ ವಾಂಗ್ ಮನಸ್ಸುಗಳಿಂದಾಗಿ ಸೇವೆಗಳನ್ನು ಪರಿಪೂರ್ಣವಾಗಿ ಸಲ್ಲಿಸಿ, ಹೌದಪ್ಪ ಜನ್ಮದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ವಿ, ಹೀಗೊಂದು ಧನ್ಯತಾವನ್ನು ಕೃತಕೃತ್ಯತ್ವವನ್ನು ಪಡೆಯತಕ್ಕಂತಹ ಅದ್ಭುತ ಅವಕಾಶ ಈ ಆರಾಧನಾ ಸಂದರ್ಭ. ಶಾರೀರಿಕವಾಗಿ ನಾವು ರಥೋತ್ಸವಗಳಿಗೆ ಪಾಲ್ಗೊಳ್ಳೋದಾಗಲಿ ಅಥವಾ ಎಲ್ಲಾನ ಒಂದು ಪಾಕಾದಿ ಕ್ರಿಯಾ ನಡೀತಾ ಇದ್ದರೆ ಅದಕ್ಕೆ ಏನಾರು ಅನುಕೂಲ ಮಾಡಿಕೊಡೋದು. ಆರಾಧನಾ ಅಂತಂದರೆ ಅದು ಒಬ್ಬರ ಕೈಯಲ್ಲಿ ನಡೆಸಲಿಕ್ಕೆ ಆಗೋಲ್ಲಲ್ಲ. ಹೀಗೆ ನಮ್ಮ ಶರೀರದ ಶಕ್ತಿಯನ್ನು ವಿನಿಯೋಗ ಮಾಡೋದು. ಇನ್ನು ವಾಚ, ದೊಡ್ಡವರ ಗುಣಗಾನವನ್ನು ಮಾಡುತ್ತಾ ಅವರ ಗುಣಗಳನ್ನು ನಾನಾ ಕ್ರಮದಲ್ಲಿ ವಿವರಿಸಿ ಹೇಳೋದು, ಇಲ್ಲ ಪದಪದ್ಯ ಸುಳಾದಿಗಳ ಕ್ರಮದಲ್ಲಿ ಹಾಡಿ ಕೊಂಡಾಡೋದು. ಇನ್ನು ಮಾನಸಿಕವಾಗಿ ಮಂತ್ರಾಲಯ ಪ್ರಭುಗಳು ತದ್ವಾರ ಹರಿವಾಯುಗಳು ಮಾಡಿದಂತಹ ಉಪಕಾರ ವಿಶೇಷವನ್ನು ಸ್ಮರಣೆ ಮಾಡುತ್ತೇವಲ್ಲ, ಅದು ಪರಿಪೂರ್ಣವಾಗಿ 3 ದಿವಸ ಅದಕ್ಕೆ ಮೀಸಲು. ಇಷ್ಟು ಮಾಡಿದಾಗ ಎಲ್ಲೆಲ್ಲೋ ಹೋಗ್ತಿದ್ದ ಇಂದ್ರಿಯಗಳನ್ನು ಕಟ್ಟಿ ತಂದು ಒಂದು ಕಡೆಯಲ್ಲಿ ವಿನಿಯೋಗ ಮಾಡುತ್ತೇವಲ್ಲ, ನಿಜವಾಗಿಯೂ ಧನ್ಯರಾಗ್ತೇವೆ. ಅದಕ್ಕೊಂದು ಒಳ್ಳೆ ಅವಕಾಶವನ್ನು ಅದು ನಾವೇ ಮಾಡ್ತೇವೆ ಅಂದರೆ ಆಗೋಲ್ಲ. ದೊಡ್ಡವರು ಆ ಕ್ರಮದಲ್ಲಿ ಪರಿಪಾಠ ಹಾಕ್ಕೊಟ್ಟಿದ್ದನ್ನು ಯಾವುದೋ ಒಂದು ದಿವ್ಯ ಶಕ್ತಿ ನಿಂತು ನಡೆಸ್ತಾ ಇದೆ. ಇಲ್ಲದೆ ದೊಡ್ಡವರು ಹಾಕ್ಕೊಟ್ಟಿದ್ದೆಲ್ಲ ಈಗ ಉಳ್ಕೊಂಬಂದಿಲ್ಲ, ಎಷ್ಟೋ ಕಳ್ಕೊಂಡ್ಬಿಟ್ಟಿದ್ದೇವೆ ಈಗ. ಆದರೂ ಇಲ್ಲಿ ಮಾತ್ರ ಒಂದು ಸನ್ನಿಧಾನ ಇದೆ. ನೀವಿನ್ನೇನು ಮಾಡ್ತೀರೋ ಬಿಡ್ತೀರೋ ಇಷ್ಟು ಮಾಡಿಬಿಡ್ರಿ ಸಾಕು. ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಅಪಣಾಚಾರ್ಯ ಒಂದೊಂದು ಶಬ್ದ ಬಳಕೆ ಮಾಡಿದ್ದಾರಲ್ಲ, ಎಲ್ಲ ಮಂತ್ರ ಅದು. ಒಂದೊಂದು ಅಭಿಪ್ರಾಯವನ್ನು ಮನಸ್ಸಿಗೆ ಮುಟ್ಟಿಸಿಕೊಂಡು ಮತ್ತೆ ಗಾನ ಮಾಡಿದರೆ ಹರಿವಾಯುಗಳು ಒಲ್ದು ಬಿಡ್ತಾರೆ. ಯಾಕೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರಲ್ಲಿ ತಮ್ಮ ಸನ್ನಿಧಾನ ಇಟ್ಟಿರ್ತಾರೆ. ಈಗ ಹಾಗೆ ಸನ್ನಿಧಾನ ಇಟ್ಟಿರೋದೆಲ್ಲಿ? ಮಂತ್ರಾಲಯದ ದೊರೆಗಳು.
ಹೆಸರೇ ಆಗಿದೆ. ಅದು ಮಂತ್ರಾಲಯ. ಮಂತ್ರಣ ಅಂತಂದರೆ ವಿಚಾರ. ನಾವು ಕೆಲವು ಮಂತ್ರಗಳನ್ನು, ವೇದದ ಮಂತ್ರಗಳನ್ನು ಎಲ್ಲಿ ವಿಚಾರ ಮಾಡಿದರೆ ಅದರ ಅಭಿಪ್ರಾಯ, ಅದರಲ್ಲಿರುವ ವಿಷಯ ನಮಗೆ ಸಿದ್ಧಿಯಾಗುತ್ತೋ ಇವತ್ತಿಗೂ ಅಂಥ ಕ್ಷೇತ್ರದಲ್ಲೂ ಕೂತಿದ್ದಾರೆ ಅಂತಹ ಮಂತ್ರಾಲಯ ಪ್ರಭುಗಳು. ಅವರನ್ನು ನಾವು ಕೊಂಡಾಡುವುದು, ಇಷ್ಟೆಲ್ಲ ಆರಾಧನೆ ಮಾಡುವುದು ಏನಕ್ಕೋಸ್ಕರ? ಬೇರೆ ಇನ್ನೇನೋ ಉದ್ದೇಶದಿಂದಲ್ಲ. ಬೇರೆ ಬೇರೆ ಕಡೆಯಲ್ಲಾದರೆ ನೀವು ಅಂಥದ್ದು ಮಾಡಿರಿ, ಇಂಥದ್ದು ಮಾಡಿರಿ. ಈಗ ಸಾಧಾರಣ ಸತ್ಯನಾರಾಯಣ ಪೂಜೆಯಿಂದ ಶುರುವಾಗುತ್ತೆ. ಸತ್ಯನಾರಾಯಣ ಪೂಜೆ ಮಾಡಿದರೆ ಇಷ್ಟುದ್ದ ಪಟ್ಟಿ ಕೊಡ್ತಾರೆ, ನಿಮಗೆ ಅದಾಗುತ್ತೆ ಇದಾಗುತ್ತೆ. ಇಲ್ಲ, ಅವೆಲ್ಲ ಏನೂ ಅಲ್ಲ. ಮಂತ್ರಾಲಯ ಪ್ರಭುಗಳನ್ನು ನಾವು ಕೊಂಡಾಡುವುದು ಯಾವ ಉದ್ದೇಶದಿಂದ? ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ನಾವು ಯಾಕೆ ಬಂದಿದ್ದೇವೆ? ಯಾರನ್ನು ಕೊಂಡಾಡಬೇಕು? ಇಂದ್ರಿಯಗಳಿದ್ದಾವೆ, ನೋಡ್ತೇವೆ, ಕೇಳ್ತೇವೆ, ಮಾತಾಡ್ತೇವೆ, ಮೂಸು ನೋಡ್ತೇವೆ. ಈ ಎಲ್ಲ ವ್ಯಾಪಾರ ನಮಗೆ ಗೋಜಲಾಗ್ತಾ ಇದೆ. ಹೌದು, ನೆನ್ನೆ ಮೊನ್ನೆ ಉಪಕರ್ಮಗಳಲ್ಲಿ ಜನ್ವಾರ ಹಾಕ್ಕೊಳ್ರಪ್ಪ ಅಂತ ಕೈಗೆ ತೆಗೆದಿಟ್ಕೊಳ್ರಿ ಅನ್ನೋ ಅಷ್ಟೊಳಗೆ ಗಂಟಾಗಿಬಿಡ್ತಿದೆ. ಅಲ್ಲಿ ಮುಂದೆ ಹೋಗೋರು ಮುಂದೆ ಹೋಗ್ತಾ ಇರ್ತಾರೆ, ಇವರು ಗಂಟು ಮಾಡ್ಕೊಂಡು ಕೂತು ಬಿಟ್ಟಿರ್ತಾರೆ. ಬಿಡಿಸಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡಿದರೆ ಇನ್ನಷ್ಟು ಗಂಟಾಗ್ತಾ ಇರುತ್ತದೆ. ಕಗ್ಗಂಟು ಅಂತಂತಾರೆ ಅದನ್ನೇ. ನಾವು ಸಂಸಾರ ಹಾಗೆ ಆಗಿರೋದು ಈಗ. ಮತ್ತೆ ಇದು ಹಾಗಾಗಿದೆ, ನಾವೇ ಬಿಡಿಸಿಕೊಳ್ತೇವೆ, ನಮಗೆ ಬೇಕಾಷ್ಟು ಸಲಕರಣೆಗಳಿದ್ದಾವೆ, ನಾವೇ ಬಿಡಿಸಿಕೊಳ್ತೇವೆ ಅಂತ ಹೊರಟು ಇನ್ನಷ್ಟು ಅದು ನಮಗೆ ಗೋಜಲಾಗ್ತಾ ಇದೆ, ಮತ್ತಷ್ಟು ಕಗ್ಗಟ್ಟಾಗ್ತಾ ಇದೆ. ಅದಾಗಬಾರದು ಅಂತಿದ್ದರೆ ಅದನ್ನು ಎಲ್ಲಿ ವಿನಿಯೋಗ ಮಾಡಬೇಕು, ಯಾವ ಕ್ರಮದಲ್ಲಿ ನಾವು ಬದುಕಬೇಕು, ಅದನ್ನು ಯಾರು ತೋರಿಸಿಕೊಡ್ಬೇಕು. ಅಂತಹ ತೋರಿಸಿಕೊಡ್ತಕ್ಕಂತಹ ಗುರುಗಳಾದ್ದರಿಂದಾಗಿ ನಿಮ್ಮನ್ನು ಗಟ್ಟಿ ಹಿಡಿತೇವೆ. ನೀವು ಎಲ್ಲಿ ಹೋಗ್ತೀರಿ, ಹೇಗೆ ಹೋಗಬೇಕು, ಏನು ಮಾಡಬೇಕು, ಅದೆಲ್ಲ ದಾರಿ ತೋರಿಸಿ ನಮ್ಮನ್ನು ಜೊತೆಯಲ್ಲಿ ಎಳ್ಕೊಂಡು ಹೋಗ್ರಿ ಅಷ್ಟೇ. ನರಸಿಂಹದೇವರಲ್ಲ ಅವರು ಅದನ್ನೇ ಕೇಳಿಕೊಂಡಿದ್ರು. ನೈತಾನ್ ವಿಹಾಯ ಕೃಪಣಾನ್ ವಿಮುಮೋಕ್ಷ ಏಕಃ ನಾಣ್ಯಂ ತ್ವದಸ್ತಿ ಶರಣಂ ಭ್ರಮತೋನು ಪಶ್ಯೇ. ಆ ಕಾಲಕ್ಕೆ ಪಕ್ಕಕ್ಕೆಲ್ಲ ದೈತ್ಯ ಬಾಲಕರು ನಿಂತಿದ್ರಂತೆ. ಅವೆಲ್ಲ ಕೇಳ್ಕೋತಾ ಇದ್ರು ಪ್ರತಿನಿತ್ಯ. ಪ್ರಹ್ಲಾದ, ನೀನೇನೋ ಉದ್ಧಾರ ಆಗಿಬಿಡ್ತೀಯಪ್ಪ, ನಮ್ಗತಿ ಏನೋ? ದೇವರು ನಮ್ಮನ್ನು ಹೊಡಿತಾರಂತೆ, ಅವನಿಗೆ ದೈತ್ಯರನ್ನ ಕಂಡ್ರೆ ಆಗೋಲ್ಲಂತೆ. ನೋಡಿ, ಹಿರಣ್ಯಕಶಿಪುವನ್ನು ಕೊಲ್ತಾನೆ ನಾಳೆ ಬಂದು ದೇವರು. ಹಾಗೆ ನಮ್ಮನ್ನು ಹೊಡೆದು ಹಾಕಿದ್ರೆ ಹಾಗೆ ಇವತ್ತು ಆ ಭಯ ನಮಗೇನು ಇಲ್ಲ ಅಂತೇನಿಲ್ಲ. ನಾವು ಮಾಡ್ತಾ ಇರೋ ಅನರ್ಥಗಳಿಗೆ ನಮ್ಮ ಹತ್ತಿರ ದೇವರು ಬರ್ತಾನ? ಮಾಡಬಾರದ ಅಪಚಾರಗಳಿಂದ ನಾವು ಸಾತ್ವಿಕರೋ ರಾಜಸರೋ ತಾಮಸರೋ ಅನ್ನೋದು ಗೊತ್ತಿಲ್ಲ. ದೇವರು ತಗೊಂಡು ಹೋಗಿ ಎಲ್ಲಿ ನಮ್ಮನ್ನು ತಮಸ್ಸಿಗೆ ಒಗೆದು ಬಿಡ್ತಾನೋ ಆ ಭಯ ಇದೆ. ನಾವು ನೆನೆಸಿಕೊಂಡ್ರೆ ಎಲ್ಲಿ ಭಯ ಆಗುತ್ತೋ ಅಂತ ಅದರ ಬಗ್ಗೆ ವಿಚಾರಕ್ಕೆ ಹೋಗೋಲ್ಲ. ಆದರೆ ಅಷ್ಟು ಅಪರಾಧಗಳ ಸುಳಿಯಲ್ಲಿ ಬಿದ್ದಿದ್ದೇವೆ. ಇಂತಿಂಥ ಅಪರಾಧ ಮಾಡಿದವರಿಗೆ ಇಂತಿಂಥ ಶಿಕ್ಷಾ ಇದೆ. ಗರುಡ ಪುರಾಣ, ಭಾಗವತ ಮುಂತಾದವುಗಳಲ್ಲಿ ಕೇಳ್ತಾ ಇದ್ದರೆ ಒಂದೊಂದು ಅಪರಾಧಕ್ಕೆ ಒಂದೊಂದು ಶಿಕ್ಷಾಲಯ ಅಲ್ಲ, ಎಲ್ಲದಕ್ಕೂ ಫಿಟ್ ಆಗಿದ್ದೇವೆ ನಾವು. ಎಲ್ಲ ಒಂದು ಆವೃತ್ತಿ ತಿರುಗಾಡಿ ಬರಬೇಕು. ಇಷ್ಟಿದ್ದಾಗ ನಮ್ಮ ಉದ್ಧಾರ ಹೇಗೆ? ಭಗವಂತನನ್ನು ಕಾಣೋದು ಹೇಗೆ? ಅದಕ್ಕಂತಾರೆ ತವ ಸಂಕೀರ್ತನಂ. ನಾವು ಬೇರೆ ಇನ್ನೇನು ಗೊತ್ತಿಲ್ಲ ಸ್ವಾಮಿ, ನೀವು ಉದ್ಧಾರ ಮಾಡ್ತೀರಿ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಅಷ್ಟೇ. ಅದರಿಂದಾಗಿ ಗಟ್ಟಿಯಾಗಿ ನಾವು ನಿಮ್ಮನ್ನು ಹಿಡಿತೇವೆ. ಅದು ಇದು ಹತ್ತಾರು ಹಿಡಿದು ನಾವು ಹಿಡಿದಿದ್ದೇವೆ, ಅವರು ನಮ್ಮನ್ನು ಹಿಡಿಬೇಕಲ್ಲ. ಇಲ್ಲಿ ಯಾವಾಗಲೂ ಹಾಗೆ ಅಂತಂತಾರೆ, ದಾರಿಯಲ್ಲಿ ಹೋಗಬೇಕಾಗಿದ್ದರೆ ಪುಟ್ಟ ಮಕ್ಕಳನ್ನು ಅವು ಕೈ ಹಿಡ್ಕೋಬೇಕು. ಮಕ್ಕಳ ಕೈ ಹಿಡಿಬೇಕೇ ದೊಡ್ಡವ್ರ ಕೈ ಹಿಡಿಬೇಕೇ ಅಂತ ಸಂದೇಹ ಅಲ್ಲಿ. ಅವರು ಮಕ್ಕಳ ಕೈ ಹಿಡ್ಕೊಂಡಿರ್ತಾರೆ, ಇವ್ರು ಬೆರಳು ಕೊಟ್ಟಿರ್ತಾರೆ, ಅವು ಕೈ ಹಿಡಿದಿರ್ತಾರೆ. ಅಲ್ಲಿ ಇಲ್ಲಿ ಯಾವುದೋ ಆಟ ಸಾಮಾನು ನೋಡೋದು ಒಂದು ಬಿಟ್ಟು ಓಡಿ ಹೋಗ್ತಾರೆ. ಅದು ಮಕ್ಕಳ ಕೈ ಹಿಡಿದ್ರೆ, ಮಕ್ಕಳ ಕೈ ದೊಡ್ಡವರು ಹಿಡಿದಿದ್ರೆ ಅವು ಬಿಡಿಸಿಕೊಂಡು ಹೋಗದೇ ಇದ್ದರೆ ಅವು ಅಲ್ಲಿ ಇಲ್ಲಿ ಹೋಗ್ತೇವೆ ಅಂತ ಕೂತಿರ್ತಾವೆ. ಇವು ಗಟ್ಟಿಯಾಗಿ ಹಿಡಿದು ಬಿಟ್ರು ಅಂತಂದ್ರೆ ಅವು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ಅದು ಬೇಕು ಇದು ಬೇಕು ಅಂತಾರೆ, ನಿಂಗೆ ಮುಂದೆ ಕೊಡಿಸ್ತೇನೆ ಬಾ ಅಂತ ಹೇಳ್ಕೊಂಡು ಹೋಗ್ತಾರೆ ಅವು. ಹಾಗೆ ನಾವು ಹಿಡಿಯೋದಕ್ಕಿಂತ ಅವ್ರು ನಮ್ಮನ್ನು ಹಿಡಿಬೇಕು. ಅವು ಹಿಡಿತಾರೋ ಇಲ್ಲೋ? ಎಷ್ಟೋ ಜನರ ಹತ್ರ ಹೋಗ್ತೇವೆ, ಅವ್ರು ಗಟ್ಟಿ ಹಿಡಿತಾರೋ ಇಲ್ಲೋ ಗೊತ್ತಿಲ್ಲ. ಮತ್ತೆ ಅದರ ಮಂತ್ರಾಲಯ ಪ್ರಭುಗಳು ಇರೋದೇ ಅದಕ್ಕೋಸ್ಕರವಾಗಿ. 700 ವರ್ಷದ ತನಕ
ಸಪ್ತ ಪರ್ವತ ಶತವರುಷ ಅಂತಂತಾರೆ ವಿಜಯದಾಸರು. ಆ ಕ್ರಮದಲ್ಲಿ ಕೂತಿದ್ದಾರಲ್ಲ, ತಮ್ಮ ಅಪಾರ ಪುಣ್ಯರಾಶಿ ಪುಣ್ಯಘಟ್ಟಿಯನ್ನು ನಮಗೆಲ್ಲ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತಲೇ ಬಂದು ಕೂತು ಬಿಟ್ಟಿದ್ದಾರಲ್ಲ, ಎಂಥ ಭಾಗ್ಯದ ದಶಾ ನಮಗೆ. ಅದರಿಂದಾಗಿ ಈ ಕಾಲಕ್ಕೆ ಬೇರೆ ಎಲ್ಲದನ್ನು ತ್ಯಾಗ ಮಾಡಿ ಪರ್ವಕಾಲದಂತೆ, ಪರ್ವಕಾಲದಲ್ಲಿ ಬೇರೆ ಬೇರೆ ಇನ್ನೇನಾರು ಮಾಡ್ತಾ ಕೊಡ್ತಾರಾ? ಚಂದ್ರಗ್ರಹಣ ಸೂರ್ಯಗ್ರಹಣಾದಿಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಈಗಾದರೂ ಎಲ್ಲ ಬಿಟ್ಟು ಬಿಡೋಣಪ್ಪ, ಈಗ ಬರೀ ಭಗವದ್ ಧ್ಯಾನನೋ ಉದ್ದಿಷ್ಟವಾದಂತಹ ಮಂತ್ರ ಜಪಾದಿಗಳನ್ನು ಬರೀ ಅಷ್ಟೇ ಮಾಡೋಣ, ಇದು ಮುಗಿಲಿಬೇಕಾದ್ರೆ ಆಮೇಲೆ ಏನಾರು ಮಾಡಿಕೊಳ್ಳೋಣ, ಹೀಗೆ ಎಲ್ಲವನ್ನು ಬಿಟ್ಟು ಹಾಗೆ ಜಪತಪಾದಿಗಳಲ್ಲೇ ಆಸಕ್ತರಾಗ್ತಾರೋ ಹಾಗೆ 3 ದಿವಸ ಏನಿದೆ ಅಲ್ಲಿ ತವ ಸಂಕೀರ್ತನಂ, ನಿಮ್ಮ ಸಂಕೀರ್ತನೆ ಅಷ್ಟೇ ಸಾಕು, ನಮಗಿನ್ನೇನು ಬೇಡ, ನಾವು ಕೆಲಸ ಮಾಡುತ್ತೇವೆ. ನೋಡಿ ಎಂಥ ಕಾಲಮಾನ ಒದಗಿಸಿಕೊಟ್ಟಿದ್ದಾರೆ, ಅದ್ಭುತವಾದ ಕಾಲ. ಮೊದಲನೇ ವ್ರತವನ್ನು ಮಾಡಿ, ಚಾತುರ್ಮಾಸ್ಯ ವ್ರತ ಶಾಖ ವ್ರತವನ್ನು ಮಾಡಿ ಶುದ್ಧ ಶರೀರರಾಗಿರ್ತೇವೆ. ಅದಾದ ಮೇಲೆ ಅಂದ್ರೇನು, ಕಾಮ ಕ್ರೋಧ ಮುಂತಾದವುಗಳನ್ನೆಲ್ಲ ಕಳ್ಕೊಂಡಿರ್ತೇವೆ. ಆ ಉಪ್ಪು ಹುಳಿ ಖಾರ ಇವೆಲ್ಲ ಯದ್ವಾತದ್ದು ಬೀಳ್ತಾ ಇದ್ದರೇನೆ ಒಳಗಡೆಯಲ್ಲಿ ಶರೀರದ ನಾನಾ ಬದಲಾವಣೆಗಳು ಅವನು ಕಳ್ಕೊಂಡಿರ್ತೇವೆ. ಅವು ತಕ್ಷಣ ಕಷ್ಟಲು ಉಪ್ಪು ಹುಳಿ ಖಾರ ತಿನ್ಲಿಕ್ಕೂ ಆಗೋಲ್ಲ, ಮತ್ತೆ ವ್ರತ ಕಳಿತು ಅಂತ ಯದ್ವಾದ್ದು ತಿಂದರೆ ಮತ್ತೆ ಅದು ಬಾಧಕನೇ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇನೇ ಮುಂದುವರಿಸಿಕೊಂಡು ಬಂದಿರ್ತೇವೆ. ಅದರಿಂದ ಆಮೇಲೆ ಉಪಾಕರಣಾದಿಗಳು ಎರಡಿದೆ ಅಲ್ಲಿ, ಉತ್ಸರ್ಜನ ಉಪಾಕರಣ. ಇವತ್ತದು ಗೊತ್ತಿಲ್ಲ, ಜನವಾರ ಹಾಕ್ಕೊಳ್ಳೋ ಹಬ್ಬ ಅಂತ ತಿಳ್ಕೊಂಡಿದ್ದಾರೆ. ನಿಜವಾಗ್ಲೂ ಅದಲ್ಲ, ಅಲ್ಲಿ ಚಿಂತನೆ ಇರಬೇಕಾದ ಕ್ರಮನೇ ಬೇರೆ. ಉತ್ಸರ್ಜನ ಉಪಾಕರಣ. ವರ್ಷ ಇಡೀ ನಾವೇನು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತೇವೆ ಬ್ರಾಹ್ಮಣರು, ಅವತ್ತು ಅಲ್ಲಿ ತನಕ ಅದನ್ನೆಲ್ಲ ಒಪ್ಪಿಸಿಕೊಡಬೇಕು ಋಷಿಗಳನ್ನು ಸ್ಥಾಪನೆ ಮಾಡಿ. ಋಷಿಗಳ ಮುಂದೆ ನಾವಿಷ್ಟೆಲ್ಲ ಓದಿದ್ದೇವೆ ನೋಡಿ, ಇದನ್ನು ನಿಮ್ಗೆ ಒಪ್ಪಿಸ್ತಾ ಇದ್ದೇವೆ, ಯಾಕೆ ಸವೀರ್ಯತ್ವಾಯ ಅಂತ ಸಂಕಲ್ಪ ಮಾಡಿದ್ದೇವೆ. ಅಧ್ಯಯನ ಮಾಡಿದ್ದು ಹರಕ ಬರ್ಕ ಏನೇನಾಗಿರುತ್ತೋ ಗೊತ್ತಿಲ್ಲ, ನಿಮಗೆ ಒಪ್ಪಿಸೋದ್ರಿಂದಾಗಿ ಅದೆಲ್ಲ ವೀರ್ಯವತ್ತರವಾಗ್ತದೆ. ಅದಾದ ಮೇಲೆ ಮುಂದಿಂದನ್ನ ಋಷಿಗಳ ಎದುರುಗಡೆಯಲ್ಲೇ ಸಪ್ತ ಋಷಿಗಳು ತದಂತರ್ಯಾಮಿ ಆದ ವೇದವ್ಯಾಸದೇವರು ಅವರ ಎದುರುಗಡೆಯಲ್ಲೇನೆ ಮತ್ತೆ ಅದನ್ನು ಸ್ವೀಕಾರ ಮಾಡ್ತೇವೆ. ಅದರಲ್ಲಿ ಒಂದು ಅಂಗ ಯಜ್ಞೋಪವೀತ ಧಾರಣ ಅಷ್ಟೇ, ಅದು ಒಂದೇನೇ ಇವತ್ತು ಪ್ರಧಾನ ಕೂತಿದೆ. ಯಜ್ಞೋಪವೀತವನ್ನು ಧಾರಣ ಮಾಡಿ ಶುದ್ಧರಾಗಿ ಆಮೇಲೆ ಮತ್ತೆ ಉಪಾಕರಣ. ಉಪಕರಿಸೋದು ಅಂತಂದ್ರೆ ಏನರ್ಥ? ಮತ್ತೆಲ್ಲ ಸ್ವೀಕಾರ ಮಾಡುವುದು. ಈಗ ಸ್ವೀಕಾರ ಮಾಡಿರ್ತೇವಲ್ಲ, ಅದಾದ್ಮೇಲೆ ಉಳಿದದ್ದೇನು? ಮತ್ತೆ ಮಂತ್ರಾಲಯ ಪ್ರಭುಗಳ ಆರಾಧನಾ. ಎಂಥ ಕಾಲ ಕೊಟ್ಟಿದ್ದಾರೆ ಇದನ್ನು. ಬರೀ ಹಬ್ಬಗಳ ದಿನಾಚರಣೆಯೇ. ಮತ್ತೆ ಅದು ಎಲ್ಲಿಂದ ನೀವು ಶ್ರಾವಣ ಮಾಸ ಇಡೀ ನೋಡ್ತಾ ಬರಬಹುದು, ಅದು ಹಾಗೇ ಇರೋದು. ನಾಗರ ಪಂಚಮಿ ಮುಂತಾದವುಗಳಿಂದ ಆರಂಭ ಆದರೆ ಬರೀ ಹಬ್ಬಗಳೇ. ಹಾಗೆ ಉತ್ಸವಗಳ ಪರಂಪರೆಯಲ್ಲಿ ಬಂದಂತಹ ಇದೊಂದು ಮಹೋತ್ಸವ. ನಾವು ಮಾಡಿದ್ದನ್ನೆಲ್ಲ ತಗೊಂಡು ಹೋಗಿ ಗುರುಗಳು ಅದರ ತಿಳುವಳಿಕೆಯನ್ನು ಕೊಟ್ಟು ಹರಿವಾಯುಗಳಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ಅದ್ಭುತವಾದ ವ್ಯಾಪಾರ ಈ ಗುರುಗಳ ಆರಾಧನಾ. ಅದನ್ನು ಸಂಕೀರ್ತನೆ ಮಾಡಬೇಕು ಅಂತಂದಿದ್ದಾರೆ. ಹೇಗೆ ಕೀರ್ತನೆ ಮಾಡುವುದು? ಸಂಕೀರ್ತನೆ ಹೇಗಾಗುತ್ತೆ? ನಮಗೆ ಗೊತ್ತಿರೋ ಕ್ರಮದಲ್ಲೇ ಏನೇನೋ ಹೋಗಿ ಗಲ್ಲ ಬಡ್ಕೊಂಡು ನಾವೇ ಏನೇನೋ ಹೇಳಿ ಬಂದರೆ ಅದು ಸಂಕೀರ್ತನ ಅಂತ ಆಗ್ತದಾ? ಸಾಧಾರಣ ಇವತ್ತು ಅಜ್ಞಪ್ರಾಜ್ಞರಿದ್ದಾರೆ, ಅಲ್ಲಿ ಜಾತಿ ಮತ ಇವು ಯಾವುದರದ್ದು ವಿವೇಕ ಇಲ್ಲ. ಮಂತ್ರಾಲಯ ಪ್ರಭುಗಳ ಭಕ್ತವರ್ಗಕ್ಕೆ ಎಲ್ಲರೂ ಇದ್ದಾರೆ. ಎಂತೆಂಥವರು ಇವತ್ತು ಅದ್ವೈತಗಳು ಕೂಡ ಪಾಠ ಹೇಳಲಿಕ್ಕೆ ಆರಂಭ ಮಾಡಬೇಕಾದ್ರೆ ರಾಮಸುಬ್ಬ ಶಾಸ್ತ್ರಿಗಳು ಮುಂತಾದವರೆಲ್ಲ ಇವತ್ತಿಗೂ ಇರೋರು. ಮತ್ತೆ ಯಾರೋ ಹೋಗ್ಬಿಟ್ಟವ್ರ ಚರಿತ್ರೆ ಅಲ್ಲ. ಅವೇನು ಹೇಳಬೇಕು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ ಕಾಮಧೇನವೇ, ಇದನ್ನು ಹೇಳಿ ಮೀಮಾಂಸಾ ಅದ್ವೈತ ಪಾಠ ಹೇಳ್ತಾರೆ. ಅತ್ಯಾಶ್ಚರ್ಯಕರವಾದಂತಹ ಸಂಗತಿಗಳಿವೆಲ್ಲ. ಅಂದರೆ ಈ ಕ್ರಮದಿಂದಾಗಿ ಇವತ್ತಿಗೂ ಕೂಡ ಸಮಸ್ತ ಸಾತ್ವಿಕ ವರ್ಗಕ್ಕೆ ಅವರು ಎಲ್ಲೇ ಇರಲಿ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇರತಕ್ಕಂತಹ ಮಹಾನುಭಾವರು ಅವರ ಬಗ್ಗೆ ಕೀರ್ತನೆ ಅಂತಂದರೆ ಏನು, ಸಂಕೀರ್ತನೆ ಅಂತಂದ್ರೆ ಏನು ನಮ್ಗೆ ಗೊತ್ತಾಗೋಲ್ಲ. ಅದು ಅವರ ಬಗ್ಗೆ ಏನೋ ನಾವು ಹೇಳಿದ ಮಾತ್ರಕ್ಕೆ ಅದು ಕೀರ್ತನ ಸಂಕೀರ್ತನ ಅಂತ ಆಗೋಲ್ಲ. ಅದಕ್ಕೆ ಅವರೇ ಒಪ್ಪಿದ್ದಂತಹ, ಅವರಿಂದಲೇನೆ ವಿದ್ಯಾಪ್ರಪಂಚವನ್ನು ಯಾರು ಪಡ್ಕೊಂಡಿದ್ರೋ ಅವ್ರಿಗೆ ಅನುಬಂಧಿಗಳೂ ಆಗಿರಬೇಕು. ಅಂತಹ ಜ್ಞಾನಿಗಳು ಅವರು ಏನು ಸ್ತೋತ್ರ ಮಾಡಿದ್ರು
ಹೌದಪ್ಪ, ನೀ ಮಾಡಿದ ಸ್ತೋತ್ರ ಅದು ಅತ್ಯಂತ ಶ್ಲಾಘನೀಯ. ಮುಂದೆ ಸಾತ್ವಿಕ ಭಕ್ತ ವರ್ಗಕ್ಕೆ ಇದು ಮುಟ್ಟಲಿ ಅಂತ ತಾವೇ ಅನುಗ್ರಹ ಮಾಡಿ ಕೊಟ್ಟಿದ್ರು. ಅಂಥ ಕಾವ್ಯ ಅದು ರಾಘವೇಂದ್ರ ವಿಜಯ. ಅಂತಹ ನಾರಾಯಣಾಚಾರ್ಯರು ಅವರು ಶಾರೀರಿಕವಾಗಿಯೂ ಅನುಬಂಧ ಪಡೆದಿದ್ದಾರೆ. ಮಂತ್ರಾಲಯ ಪ್ರಭುಗಳೇ ಅಂತಾರಲ್ಲ, ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತ್ವದೀಯೈ ಅಶೇಷೈ. ವಿದ್ಯಾ ಸಂಬಂಧ, ದೇಹ ಸಂಬಂಧ, ಎರಡು ಸಂಬಂಧ ಇದೆ. ಇಲ್ಲಿ ಎರಡೂ ಸಂಬಂಧ ಇದೆ ಅವರಿಗೆ. ಅಕ್ಕನ ಮಗ ಜೊತೆಯಲ್ಲಿ ತಮ್ಮಿಂದಲೇ ಜ್ಞಾನವನ್ನು ಪಡ್ಕೊಂಡವರು. ಮುಂದೆ ಹೇಳ್ತಾರೆ ಅದನ್ನು, ನನಗೆ ವಿದ್ಯಾಗುರುಗಳು ಯಾರು ಅನ್ನೋದನ್ನು ತಾವೇ ಬಾಯ್ಬಿಟ್ಟು ಹೇಳ್ತಾರೆ. ಆ ಕ್ರಮದಲ್ಲಿ ಎರಡನ್ನೂ ಪಡ್ಕೊಂಡವರು, ಅವರನ್ನು ಚೆನ್ನಾಗಿ ಕಂಡವರು, ಅವರು ಕೊಂಡಾಡ್ತಾರಲ್ಲ, ಅದು ಸಂಕೀರ್ತನ ಅಂತಾಗುತ್ತೆ. ಎದರಿಗೆ ಕಂಡವರು, ಅವರನ್ನು ಚೆನ್ನಾಗಿ ಬಲ್ಲವರು, ಅವರು ಕೊಂಡಾಡಬೇಕು. ಎಷ್ಟು ಸೊಗಸಾಗಿ ಕೊಂಡಾಡ್ತಾರೆ, ಅವರೇ ಆಡಿದ್ದು. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪ ಪಾದಪೌ. ಇನ್ನೇನೇನೇನೇನು ಬೇಡ, ಮಂತ್ರಾಲಯ ಪ್ರಭುಗಳ ಎರಡು ಪಾದಗಳಿದ್ದಾವಲ್ಲ, ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯಪ್ಪಟೇ. ಮಂತ್ರಾಲಯ ಪ್ರಭುಗಳ ಪಾದವನ್ನ ನಿಮ್ಮ ಹೃದಯದಲ್ಲಿ ಸ್ಮರಣ ಮಾಡುತ್ತಾ ಏನು ಬೇಕು ಕೇಳ್ಕೊಳ್ರಿ, ಇನ್ನೇನು ಬೇಕಾಗಿಲ್ಲ. ಮಂತ್ರಾಲಯ ಪ್ರಭುಗಳ ಆ ಕಾಲಕ್ಕೆ ಹೇಗಿದ್ರು, ಅವರ ಪಾದುಕೆಗಳಿದ್ದೇ ಇದ್ದಾವೆ. ಆ ಪಾದುಕೆಗೆ ಹೊಂದಾಣಿಕೆ ಆಗತಕ್ಕಂತಹ ಅವರ ಪಾದ ಚಿಂತನೆಯನ್ನು ಮಾಡುತ್ತಾ, ಯಾವ ಕ್ರಮದಲ್ಲಿ ಇದ್ದರು ಮಹಾತಪಸ್ವಿಗಳು, ದೊಡ್ಡ ಜ್ಞಾನಿಗಳು, ಇಡೀ ದೇಶದಲ್ಲಿ ಭಗವಂತನನ್ನ ಚಿಂತನೆ ಮಾಡುತ್ತಾ ಸಂಚಲನ ಮಾಡುತ್ತಾ ಇದ್ದರಲ್ಲ, ಆ ಪಾದ ಒಂದು ಸ್ವಲ್ಪ ಹೃದಯದಲ್ಲಿ ಚಿಂತನೆ ಮಾಡಿಕೊಳ್ಳ್ರಿ. ಚಿಂತನೆ ಮಾಡುತ್ತಾ ನಿಮಗೆ ಏನು ಬೇಕು ಬೇಡಿಕೊಳ್ಳ್ರಿ. ಅದು ಎಂಥದ್ದು ತಿಳ್ಕೊಂಡಿದ್ದೀರಿ, ಒಂದೊಂದು ಪಾದ. ಸಾಧಾರಣ ದೇವತಾಲೋಕದಲ್ಲಿ ಒಂದು ಕಲ್ಪವೃಕ್ಷ ಇದೆ, ನಮಗೆಲ್ಲ ಸಿಕ್ಕಿರೋದು ಎರಡೆರಡು ಕಲ್ಪವೃಕ್ಷ. ಅಂದು ಮಂತ್ರಾಲಯ ಪ್ರಭುಗಳ ಪಾದಗಳು ಅಂತನೋ ಎರಡು ಕಲ್ಪವೃಕ್ಷ ಇದೆ. ಅದು ಚಿಂತನೆ ಮಾಡ್ತಾ ಇದ್ದೀರಿ ಅಂತಂದರೆ ಕಲನಾ ಕಲ್ಪ ಪಾದಪವು, ನಿಮಗೆ ಏನು ಬೇಕೋ ಸರ್ವಾಭೀಷ್ಟ ಕೊಡ್ತಾರೋ. ಯಾಕೆ? ಅವರು ಶ್ರೀಮತೋ ರಾಘವೇಂದ್ರಸ್ಯ, ಅಂತಹ ಶ್ರೀಮಂತಿಕೆ ಇದೆಯಪ್ಪ ಜಗತ್ತಿನಲ್ಲಿ. ನಿಜವಾದ ಶ್ರೀಮಂತಿಕೆ ಅಂತಂದ್ರೆ ಏನು? ಹರಿವಾಯುಗಳ ಕಾರುಣ್ಯ. ಇಡೀ ಲೋಕಪಾಲಕರಿದ್ದಾರಲ್ಲ, ಇವ ನಮ್ಮವನಪ್ಪ, ಇವನನ್ನು ನಾವು ಮೆರೆಸ್ತೇವೆ ಅಂತ ತಮ್ಮ ಸರ್ವಸ್ವ ಕೊಟ್ಟುಬಿಟ್ಟಿದ್ದಾರಲ್ಲ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್. ಇದೊಂದು ಸೌಭಾಗ್ಯ. ಮಂತ್ರಾಲಯ ಪ್ರಭುಗಳ ಬಗ್ಗೆ ವ್ಯಾಖ್ಯಾನ ಮಾಡಬೇಕಾಗಿದ್ದರೆ, ಅವರು ಗುಣಗಾನ ಮಾಡಬೇಕಾಗಿದ್ದರೆ, ನಾವು ಸ್ವತಂತ್ರವಾಗಿ ಏನನ್ನೋ ಕಲ್ಪನೆ ಮಾಡಿ ಹೇಳಬೇಕಾಗಿಲ್ಲ. ಎಲ್ಲ ದೊಡ್ಡವರು ಹೇಳ್ಕೊಟ್ಟು ಬಿಟ್ಟಿದ್ದಾರೆ. ಅದನ್ನೊಮ್ಮೆ ಹೃದಯಕ್ಕೆ ತಗೊಂಡ್ರೆ ಸಾಕು ಅಷ್ಟೆ. ಆ ಕ್ರಮದಲ್ಲಿ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪ ಪಾದಪೌ. ಅವ್ರ ಮುಂದೆನೇ ಹೋಗಿ ಏನೇನೋ ಕೆಟ್ಟದ್ದನ್ನು ಕೇಳ್ಕೊಂಡ್ರೆ, ಕೆಲವೊಮ್ಮೆ ಗೊತ್ತಿರೋಲ್ಲ ನಮಗೆ, ಕೆಟ್ಟದ್ದನ್ನು ಒಳ್ಳೆದ್ದು ಅಂತ ತಿಳ್ಕೊಂಡು ಕೆಟ್ಟದ್ದನ್ನೇ ಕೇಳ್ತಾ ಇದ್ದರೆ ಇಷ್ಟು ಕಾರಣ ತೋರಿಸುವ ಮಹಾಪ್ರಭುಗಳು ಅದನ್ನು ನಿನಗೆ ಮುಂದೆ ಕೆಟ್ಟದ್ದಾಗುತ್ತಪ್ಪ, ಅದಕ್ಕೆ ಕೊಡೋಲ್ಲ ಅಂತ ಕೊಡೋದೇ ಬಿಟ್ಟು ಬಿಡ್ತಾರದ. ಹಿಂದೆ ಎಷ್ಟೋ ಜನ ಅರ್ಜಿ ಹಾಕಿ ಹಾಗೆಲ್ಲ ಮಾಡಿದ್ರಂತೆ. ಮಂತ್ರಾಲಯ ಪ್ರಭುಗಳ ಎದುರುಗಡೆಯಲ್ಲಿ ನಮಗೆ ಅದಾಗಬೇಕು, ಇದು ಆಗಬೇಕು, ಬೇಕಾದ ಸೇವಾ ಮಾಡಿದ್ರು ಅದು ದೊರೀಲೇ ಇಲ್ಲ. ಅದು ತೊಗೊಂಡು ಹೋಗಿ ಬೇರೆ ಕಡೆಯಲ್ಲೆಲ್ಲ ನ್ಯಾಯಾಲಯಕ್ಕೆ ಹಾಕಿದಂತೆ. ತಿರುಪತಿ ತಿಮ್ಮಪ್ಪನ ಬಳಿಯಲ್ಲಿ ಹೋಗಿ ನಾವಿಷ್ಟು ಕೇಳ್ಕೊತಾ ಇದ್ದೇವೆ, ಮಂತ್ರಾಲಯ ಪ್ರಭುಗಳು ಕೊಡ್ತಾನೆ ಇಲ್ಲ ನಮಗೆ. ಮಂತ್ರಾಲಯ ಪ್ರಭುಗಳಿಗೆ ಅಭೀಷ್ಟಕತ್ವ, ಅಭೀಷ್ಟ ವರಪ್ರದತ್ವ ಅದವರಿಗಿಲ್ಲ. ಹೀಗೆ ತಗೊಂಡು ಹೋಗಿ ಪತ್ರ ಬರೆದು ನಾವು ಬೇರೆ ಕಡೆ ಕೋರ್ಟಲ್ಲಿ ಕೇಸ್ ಹಾಕ್ತೇವಲ್ಲ, ಹಾಗೆ ತಿಮ್ಮಪ್ಪನ ಬಳಿಯಲ್ಲಿ ಹಾಕಿದ್ರಂತೆ. ಸ್ವಪ್ನದಲ್ಲಿ ಕಟಕಟೆ, ಅದರಲ್ಲಿ ಇವರು ನಿಂತಿರಬೇಕು, ಆ ಕಡೆ ಮಂತ್ರಾಲಯ ಪ್ರಭುಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಶ್ರೀನಿವಾಸ ದೇವರು ಅವ ಜಡ್ಜ್, ನಿರ್ಣಾಯಕ ಸ್ಥಾನದ ಅವ ಕೂತ್ಬಿಟ್ಟಿದ್ದಾನೆ. ಮಧ್ಯದಲ್ಲಿ ಕೆಲವರೆಲ್ಲ ಬಂದು ಯಾರು ಸರಿ ಅಂತ ವಿಚಾರ ಮಾಡ್ತಿರಬೇಕು. ಆಗ ನೀವೇನು ಕೇಳ್ಕೊಂಡ್ರಿ, ನೀವ್ಯಾಕೆ ಕೊಡಲಿಲ್ಲ, ಇವೆಲ್ಲ ಕೇಳಿದಾಗ ಮಂತ್ರಾಲಯ ಪ್ರಭುಗಳೇ ನೇರ ಉತ್ತರ ಕೊಟ್ಟರಂತೆ. ಅದನ್ನು ಕೊಡೋದ್ರಿಂದ ಅವ ಹಾಳಾಗ್ತಾನೆ, ಆದ್ದರಿಂದ ನಾ ಕೊಡಲಿಲ್ಲ. ನೋಡಿ ಅವೆಲ್ಲ ಎಷ್ಟಿದೆ, ಇವೆಲ್ಲ ಮುಂದೆ ನಡೆದ ಚರಿತ್ರೆಗಳು. ಅದಕ್ಕೆ ಮುಂಚೆ ಅವರನ್ನ ಕಂಡಿದ್ದಾಗಲೇ. ಸಾಧಾರಣ ಕೆಲವರನ್ನ ನೋಡ್ತಾ ಇದ್ದಾಗ ಅಷ್ಟು ಭಕ್ತಿ ಬರೋಲ್ಲ, ಹೋದ್ಮೇಲೆ ಭಕ್ತಿ ಹೆಚ್ಚಾಗುತ್ತೆ. ಅವು ಸತ್ಯಾಂಶ ಅರ್ಥ ಆಗೋದೇ ಇಲ್ಲ, ಹೋದ್ಮೇಲೆ ಗೊತ್ತಾಗ್ತದೆ. ಇಲ್ಲ ಹಾಗಾಗಿದ್ದಲ್ಲ. ಮಂತ್ರಾಲಯ ಪ್ರಭುಗಳೇ ಈ ಕಾವ್ಯ ನೋಡಿದ್ದಾರೆ ಅಂತಂದ ಮೇಲೆ ಅವರ ಎದುರುಗಡೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದನ್ನ. ಅದಕ್ಕೇನಂದ್ರು ಕಾಮಿತಾ ಶೇಷ ಕಲ್ಯಾಣ
ಕಲನಾ ಕಲ್ಪಪಾದಪೌ. ಕಾಮಿತ ಅಶೇಷಪ್ರದ ಅಂತಲ್ಲಿಲ್ಲ, ಕಾಮಿತವಾದ ಅಶೇಷ ಕಲ್ಯಾಣ ಕಲನ. ಒಳ್ಳೇದ್ಯಾವುದೋ ಅದನ್ನು ನೋಡಿ ಕೊಡ್ತಕ್ಕಂಥವ್ರು. ಕೇಳಿದ್ದನ್ನೆಲ್ಲ ಹಣ್ಣು ಹಕ್ಕಳು ಎಲ್ಲ ಕೊಡಿಸ್ಬಿಡೋಲ್ಲ ತಂದೆ ತಾಯಿಗಳು. ಯಾಕೆ? ಮಕ್ಕಳಿಗೆ ನೋಡ್ತಾರೆ, ಒಳ್ಳೆ ಥಂಡಿ ಕಾಲದಲ್ಲಿ ಸೀಬೆ ಹಣ್ಣು ದ್ರಾಕ್ಷಿನೋ ಕೊಡಿಸ್ತಾರೆ ಹೆಣ್ಣು ಮಕ್ಕಳಿಗೆ. ಬೇಡಪ್ಪ, ಈಗ ಇದು ಬೇಡೋ, ಆಮೇಲೆ ತಿನ್ನುವಂತ ಬೇಕಾರೆ ಅಂತ. ನಿನಗೆ ಸ್ವಲ್ಪ ಎಲ್ಲ ಆರೋಗ್ಯ ಸರಿ ಹೋಗಲಿ, ಬೇಕಾದ್ರೆ ಆಮೇಲೆ ಕೊಡಿಸ್ತೇನೆ. ಕೇಳಿದ್ದನ್ನೆಲ್ಲ ಕೊಡೋಲ್ಲ, ಕೇಳಿದ ಒಳ್ಳೆದ್ದನ್ನು ಮಾತ್ರ ಕೊಡ್ತಾರೆ. ಹಾಗೆ ನಮ್ಮ ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ತಮ್ಮ ಪುಣ್ಯರಾಶಿಯನ್ನು ಧಾರೆ ಎರೆದು ನಮ್ಮನ್ನು ಸಲಹುತ್ತಾ ಇದ್ದಾರಲ್ಲ, ಅಂತಹ ಮಂತ್ರಾಲಯ ಪ್ರಭುಗಳ ಪಾದ ಅದು ಸಾಕು ಅಂತ. ಅದು ಎರಡೂ ಕಲ್ಪವೃಕ್ಷದಂತೆ ಇರುವಂತಹದ್ದು. ಹೀಗೆ ಹೇಳ್ತಾ ನಾವು ಸ್ತೋತ್ರ ಮಾಡ್ತೇವಲ್ಲ, ಯಾಕೆ ಮಾಡಬೇಕದನ್ನು? ನಾವು ಯಾಕೆ ಹೇಳೋದು ಕೇಳೋದು ಮಾಡಬೇಕು? ಆರಾಧನೆ ಅಂತಂದ್ರಪ್ಪ, ಒಂದಷ್ಟೆಲ್ಲ ಹಸ್ತೋದಕ ಮಾಡಿರಿ, ಏನೋ ಅಭಿಷೇಕ ಮಾಡಿರಿ. ಯಾಕೆ ಅಭಿಷೇಕ ಮಾಡಿದರೆ ಒಳ್ಳೆ ಪಂಚಾಮೃತ ಸಿಗುತ್ತೆ ನೋಡಿ. ನೀವು ಪಂಚಾಮೃತ ಅಂತಂದ್ರೆ ಮತ್ತೆ ಆಯುರ್ವೇದನೇ ಅದು. ಒಳ್ಳೆ ಪಂಚಾಮೃತ, ಮಂಗಳಾರತಿ, ಅವನೊಂದಿಷ್ಟು ಗದ್ದಲ, ಒಳ್ಳೆ ನಾವು ಹಾಡು ಗೀಡು ಕಲ್ತಿರ್ತೇವೆ ರಾಗಬದ್ಧವಾಗಿ, ಜೋರಾಗಿ ತಾಳ ತಟ್ಟಿ ಎಲ್ಲರ ಜೊತೆಯಲ್ಲಿ ಹೇಳಿದರೆ ಅವನು ಕೋರಸ್ ಆಗಿ ಕೇಳಲಿಕ್ಕೆ ಚಂದ. ಅಭಿಪ್ರಾಯ, ಭಕ್ತಿ, ಗಿಕ್ತಿ ಅವೆಲ್ಲ ಬಿಡ್ರಿ. ಒಟ್ಟಂತೂ ಇವೆಲ್ಲ ಹೊರಗಡೆಯೆಲ್ಲ ಆಡಂಬರ, ಇಷ್ಟು ಸಾಕಲ್ಲ. ಮತ್ಯಾಕೆ ಹೊಗಳೋದು, ಗಿಗಳೋದು, ಸ್ತೋತ್ರ ಮಾಡೋದು? ಈ ಜ್ಞಾನ ಕಾರ್ಯ ಅನ್ನೋದು ಯಾಕೆ ಬೇಕು? ಯಾಕೆ ಹೇಳೋದು ಕೇಳೋದು? ಒಂದು ಬಾಯಿ, ಇನ್ನೊಂದು ಕಿವಿ, ಎರಡು ಕೆಲಸ ಇದೆಯಲ್ಲ, ಇದು ಯಾಕೆ ಬೇಕು ನೋಡಿ. ಇದು ನಾರಾಯಣಾಚಾರ್ಯ ಆ ಕಾಲಕ್ಕೆ ಅಂದಿದ್ದಾರೆ. ತಾವೇ ವರ್ಣನೆ ಮಾಡಿತಾ, ಪ್ರಾಪ್ತಾನ್ಯನುತಿ ಪಾಪೌಘ ರಸನಾಂ ಪಾವಯಾಮ್ಯಹಂ ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾ. ಅಲ್ಲಿ ಸೊಗಸಾಗಿ ಮಾತಾಡ್ತಾರೆ. ಪ್ರಾಯ ಮನಸ್ಸಲ್ಲಿ ಇಂಥದ್ದೊಂದು ಅಭಿಪ್ರಾಯ ಹೇಳಬೇಕು ಅಂತಿರುತ್ತೆ. ಬಾಯಿ ಬಿಟ್ಟು ಕೆಲವೆಲ್ಲ ಹೇಳಲಿಕ್ಕೆ ಬರೋಲ್ಲ. ಯಾರು ಹೇಳಿದ್ರೆ ಹೌದು 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 ಅದೇ 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 ಅಂದ್ಬಿಡ್ತಾರೆ. ಅವಳು ತಮಗೆ ಹೇಳಲಿಕ್ಕೆ ಬರ್ತಾ ಇರೋಲ್ಲ. ಯಾರು ಹೇಳಿದಾಗ ಅದೇನೇ 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 ಅಂದ್ಬಿಡ್ತಾರೆ. ಹಾಗೆ ಮಾತಾಡಿದವರು ನಾರಾಯಣಾಚಾರ್ಯ ಇದ್ದಾರಲ್ಲ, ಏನ ವಾಕ್ಯಗಳು ಅವರಿಗೆ ಒಲಿದು ಬಿಟ್ಟಿದ್ದಾವೆ. ಆ ಮಾತಿನ ಶಕ್ತಿ ತಾವು ಮಾತಾಡಿದ್ದಾರೆ. ಪ್ರಾಪ್ತಾನ್ಯನುತಿ ಪಾಪೌಘ ರಸನಾಂ ಪಾವಯಾಮ್ಯಹಂ. ನಾ ಇಲ್ಲೇನು ಮಾಡ್ತಾ ಇದ್ದೇನೆ ಗೊತ್ತೇನು? ನನ್ನ ನಾಲಿಗೆಯನ್ನು ತೊಳ್ಕೊತಾ ಇದ್ದೇನೆ ಎಂದು, ಇದನ್ನು ಕೇಳುವವರ ಕಿವಿಯನ್ನು ತೊಳಿತಾ ಇದ್ದೇನೆ ಎಂದು. ಇನ್ನೇನು ಅಲ್ಲ. ಹೇಗೆ ತೊಳೆಯೋದು? ಹಾಗೆ ತೊಳಿಲಿಕ್ಕಾಗ್ತದಾ? ಅದು ಎಂಥದ್ದು? ನಾಲಿಗೆಗೆ ಹತ್ತಿರೋದು ಅಂತನ್ನೋದು ಮಹಾ ಪಾಪರಾಶಿ ಅಂತನ್ನುವ ಕೆಸರು ಹತ್ಕೊಂಡ್ಬಿಟ್ಟಿದೆ. ಅಂಥದ್ದಿದ್ದಾಗ ನಿಮಗೆ ವೇದಶಾಸ್ತ್ರಗಳು ಅಂತನ್ನುವ ಅಮೃತವನ್ನು ಕೊಟ್ಟರೆ ಬಾಯಲ್ಲಿ ಆಸ್ವಾದನೆ ಮಾಡ್ಲಿಕ್ಕಾಗ್ತದ? ಬಾಯಿ ತುಂಬ ಬರೀ ಕೆಸರೇ ಇದೆ. ಬಾಯಲ್ಲಿ ಕಿವಿಯಲ್ಲಿ ಕೆಸರು ತುಂಬಿಕೊಂಡು ಕೂತಾಗ ನೀವು ಒಳ್ಳೆ ಪಂಚಾಮೃತ ಕೊಡ್ತೇನ್ರಪ್ಪ ಕುಡೀರಿ ಅಂತಂದರೆ, ಪಂಚಾಮೃತ ಕೊಟ್ಟರು ಅದನ್ನು ಬಾಯಿಗೆ ಹಾಕ್ಕೊಂಡ್ರೆ ಕರಕರ ಅಂತಾನೆ ಅನ್ನತ್ತದು. ಅದು ಕೆಟ್ಟದಾಗೆ ಕಾಣುತ್ತೆ. ಯಾಕೆ? ನಮ್ಮ ಬಾಯಲ್ಲೇನೆ ಬೇಕಾಷ್ಟು ಕೆಸರು ತುಂಬಿಕೊಂಡಿದೆ. ಮೊದಲು ಆ ಕೆಸರು ತೊಳಿಬೇಕು, ಆಮೇಲೆ ಪಂಚಾಮೃತ ಕುಡಿಬೇಕು. ಹೌದಷ್ಟೇ. ವೇದಶಾಸ್ತ್ರಗಳ ಆ ತತ್ವಜ್ಞಾನ ಅಂತ ಅನ್ನೋದೇನಿದೆ, ಅವುಗಳ ಉಚ್ಚಾರಣೆ ಅಂತ ಅನ್ನೋದೇನಿದೆ, ಇದು ಪಂಚಾಮೃತ ಇದ್ದಂತೆ. ಅದು ಮೊದಲು ಬಾಯಿಗೆ ಬರಬೇಕಾದ್ರೆ ಮೊದಲು ಆ ಪಾಪೌಘ ಅನ್ನುವ ಕೆಸರನ್ನು ತೊಳ್ಕೊಳ್ಬೇಕು. ಯಾವ ಪಾಪೌಘ? ಬೇರೆಯವರನ್ನು ಕೊಂಡಾಡುವುದು, ಬೇರೆಯವರನ್ನ ಕೊಂಡಾಡಿದ್ದನ್ನು ಕೇಳೋದು, ಇಂಥ ರಾಜಕಾರಣಿಗಳನ್ನು, ಸಿನಿಮಾ ನಟಿಯರನ್ನು, ಇನ್ನು ಯಾರ್ಯಾರ್ದೋ ಬಗ್ಗೆ ಕುತ್ಕೊಂಡು ಹರಟೆ ಹೊಡಿತಾ ನಾಲಿಗೆಯನ್ನು ಇನ್ನೆಲ್ಲೆಲ್ಲೋ ದುರ್ವ್ಯಾಪಾರಕ್ಕೆ ವಿನಿಯೋಗ ಮಾಡ್ತೇವಲ್ಲ, ಇನ್ನೆಲ್ಲೆಲ್ಲೂ ಬರೀಯೋ ಹರಟೆ. ಬೆಳಗ್ಗೆಯಿಂದ ರಾತ್ರಿ ತನಕ ಅದೇನೋ ಮಾತಾಡಿದೆ, ಇದೇನೋ ಮಾತಾಡಿದೆ, ಕೆಟ್ಟ ಕೆಟ್ಟ ಶಬ್ದ ಬಳಕೆ ಮಾಡಿದೆ, ಎಲ್ಲರನ್ನೂ ಬೈತಾ ಕೂತೆ. ಸುಂಬಿಡ್ತಾನ ಪರಮಾತ್ಮ ಇದಕ್ಕೆ? ಯಾಕೆ ಕೊಟ್ಟಿದ್ದಾನೆ? ಆ ವಾಗೀಂದ್ರಿಯ ಇಲ್ಲದೆ ಇರುವ ಮೂಕರನ್ನು ಕೇಳ್ರಿ, ಕಿವಿಗಿಲ್ಲದೆ ಇರುವಂತಹ ಬದಿರರು, ಕಿವುಡರನ್ನು ಕೇಳ್ರಿ. ಅವ ಏನೇನಾಗಬಹುದು. ಅದರಲ್ಲೂ ಜನ್ಮಾಂಧರು, ಜನ್ಮಬಧಿರರು ಅವರು ಗೊತ್ತಿರೋಲ್ಲ. ಒಮ್ಮೆ ಕಿವಿ ಬರಡಾಗ್ಬಿಡ್ಬೇಕು. ಮೊದಲು ಕಿವಿ ಕೆಳಿಸ್ತಾ ಇರಬೇಕು, ಆಮೇಲೆ ಕಿವಿ ನಿಂತು ಹೋಗ್ಬಿಡ್ತದಲ್ಲ, ಆ ಶ್ರವಣೇಂದ್ರಿಯದ ಶಕ್ತಿ ಕಳ್ಕೊಳ್ತದೆ. ಮಧ್ಯದಲ್ಲಿ ಕಣ್ಣು ಕುರುಡಾಗುತ್ತಲ್ಲ, ಅವನು ಕೇಳಿ ಅವ ಎಷ್ಟು ದುಃಖ ಪಡ್ತಾನೆ ಅಂತ ಅವನು ಗೊತ್ತಿರುತ್ತೆ. ನಮಗೆ ಸಹಜ ಕೊಟ್ಟಿದ್ದಾನೆ ಕಣ್ಣು, ಸಹಜ ಕಿವಿ ಕೊಟ್ಟಿದ್ದಾನೆ ಪರಮಾತ್ಮ. ಅದು ಇರೋ ತನಕ ಗೊತ್ತಾಗೋಲ್ಲ, ಹೋದ್ಮೇಲೆ ಗೊತ್ತಾಗೋದು. ಆದರೆ ಅಂಥ ಅಮೌಲ್ಯ ಇಂದ್ರಿಯಗಳ ವಿನಿಯೋಗ ಎಲ್ಲಾಗ್ತಾ ಇದೆ ಇವತ್ತು. ಪ್ರಾಪ್ತಾನ್ಯನುತಿ ಪಾಪೌಘ. ಬೇರೆ ಬೇರೆ ಕಡೆಯಲ್ಲೇನೆ ನಾಲಿಗೆಯನ್ನು ಸವಿಸ್ತಾ ಇದ್ದೇವೆ. ಬೇರೆದನ್ನು ಕೇಳೋದರಲ್ಲೇ ಕಿವಿ ಬರಡಾಗಿ ಹೋಗ್ತಾ ಇದೆ. ಅದಾಗಬಾರದು ಅಂತಿದ್ರೆ
ಈಗಾಗಲೇ ಎಷ್ಟೋ ಮಾಡಿ ಅದರ ಪಾಪಗಳನ್ನು ಗಳಿಸಿಬಿಟ್ಟಿದ್ದೇವೆ. ಅದನ್ನೆಲ್ಲ ಕಳ್ಕೊಳ್ಬೇಕು ಅಂತಂದ್ರೆ ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾಥ್. ಗುರುಗಳ ಅಂತರ್ಯಾಮಿ, ನಮ್ಮ ಗುರುಗಳು ಮಂತ್ರಾಲಯ ಪ್ರಭುಗಳು, ಅವರ ಅಂತರ್ಯಾಮಿ ಆಗಿರತಕ್ಕಂತಹ ಶ್ರೀ ಹರಿವಾಯುಗಳು ಮಧ್ವೇಷ, ಅವನನ್ನ ನಾವು ಸ್ತೋತ್ರ ಮಾಡೋದು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಅದನ್ನ ಅದು ಗಂಗಾ ಅಂತಂದು. ಗಂಗಾದೇವಿಗಿಂತ ಒಂದು ರೀತಿಯಲ್ಲಿ ಹೆಜ್ಜೆ. ಅದನ್ನಂತಾರೆ ಶುಕಾಚಾರ್ಯರೇ, ನನಗೆ ಕೃಷ್ಣ ಕಥೆಯನ್ನು ಹೇಳ್ರಿ ಅಂತ ಪರೀಕ್ಷಿತ್ ರಾಜ ಕೇಳಿದಾಗ ಬಹಳ ಸಂತೋಷ ಪಟ್ಬಿಡ್ತಾರೆ. ಎಲ್ಲ ಕೃಷ್ಣ ಕಥೆ ಹೇಳಬೇಕಾ ನಿನಗೆ? ಅಲ್ಲಪ್ಪ, ನೀ ಕೇಳಿದ್ಯಲ್ಲೋ, ಕೃಷ್ಣ ಕಥೆಯನ್ನು ಹೇಳ್ರಿ ಅಂತ ಕೇಳಿದ್ಯಲ್ಲ, ಅಷ್ಟು ಸಾಕು, ನೀ ಪವಿತ್ರ ಆದಿ ಹೋಗು ಅಂತ. ಅಲ್ಪ ಒಂದಾವರ್ತಿ ಗಂಗಾ ನದಿಗೆ ಬೆಲೆ ಯಾಕೆ? ಪರಮಾತ್ಮನ ಹೆಬ್ಬೆಟ್ಟನ್ನ, ಪಾದದ ಉಂಗುಷ್ಟವನ್ನ ಒಮ್ಮೆ ಬಳಸಿ ಬಂದಿದ್ದಕ್ಕೆ. ಆದರೆ ಭಗವಂತನ ಕಥಾ ಹೇಳ್ರಿ ಕೇಳ್ರಿ ಸುಮ್ಮನೆ ಬರ್ತದ? ಭಗವಂತನ ಕಥೆಯನ್ನು ಹೇಳೋದು ಕೇಳೋದು ಅಂದ್ರೆ ಏನು? ಹೆಜ್ಜೆ ಹೆಜ್ಜೆಗೂ ಅವನ ಕೀರ್ತಿಯನ್ನ, ಅವನ ನಾಮೋಚ್ಚಾರಣೆಯನ್ನ, ಅವನ ಗುಣಗಳನ್ನ ಕೊಂಡಾಡುವುದು ಅಂತಿದೆಯಲ್ಲ, ಅದು ಹೆಜ್ಜೆ ಹೆಜ್ಜೆಗೂ ಭಗವಂತನ ಸಂಪರ್ಕವನ್ನು ಕೊಡೋದು, ಹೃದಯದಲ್ಲಿ ಅವನನ್ನು ಮೂಡಿಸಿ ಬಿಡ್ತದೆ. ಅಷ್ಟು ಅವನಿಗೆ ಪ್ರೀತಿಯನ್ನು ತರುವಂತಹದ್ದು ಗಂಗಾ ನದಿಗಿಂತ ಹೆಚ್ಚು ಅಂತಂದು. ಅಂತಹದ್ದು ಗುರುಗಳು ನಮಗೆ ಯಾರು ಭಗವಂತನ ಸಾನ್ನಿಧ್ಯವನ್ನು ತಂದು ಕೊಡ್ತಾರೋ, ಇದ್ದಲ್ಲೇ ಭಗವಂತನನ್ನು ತೋರಿಸಿಕೊಡ್ತಾರೋ, ಅಂತಹ ಗುರುಗಳ ಹೃದಯದಲ್ಲೇ ಇರುವ ಹರಿವಾಯುಗಳನ್ನು ನಾವು ಕೊಂಡಾಡುವುದು ಅಂತಂದರೆ ಅದು ಗಂಗಾ ನದಿಯೂ ಅಲ್ಲ, ಅದಕ್ಕಿಂತ ಪವಿತ್ರ ಅಂತಹದ್ದು. ಅದನ್ನು ಕೊಂಡಾಡ್ತಾ ಇರುವಂತಹ ಗಂಗಾ ನದಿಯಲ್ಲಿ ಮಜ್ಜನಾಥ್, ಒಮ್ಮೆ ಬೇರೆದ್ದೆಲ್ಲವನ್ನು ಬಿಟ್ಟು ನಾವಲ್ಲೇ ಮುಳುಗಿ ಬಿಟ್ಟಿವಿ ಅಂತಂದರೆ ಅಂದ್ರೇನು? ನಮ್ಮ ನಾಲಿಗೆಯನ್ನು ಅದಕ್ಕೋಸ್ಕರ ವಿನಿಯೋಗ ಮಾಡುವುದು, ನಮ್ಮ ಕಿವಿಯನ್ನು ಅದಕ್ಕೋಸ್ಕರ ವಿನಿಯೋಗ ಮಾಡಿ ಮನಸ್ಸನ್ನು ಅಲ್ಲೇ ಹಾಕಿದ್ವಿ ಅಂತಂದರೆ ಅಲ್ಲಿಗೆ ಸಾಕು. ಅದೇ ಮಜ್ಜನ, ಅಲ್ಲಿ ಮುಳುಗೋದು. ಅಲ್ಲಿ ಮುಳುಗಿದ್ವಿ ಅಂತಂದರೆ ನಾವೇನು ಹಿಂದೆ ಮುಂದೆ ಏನೇನು ಪಾಪಗಳನ್ನು ಮಾಡಿದ್ದೇವೆ ಆ ಎಲ್ಲ ಪಾಪಗಳು ತೊಳೆದು ಹೋಗ್ತಾರೆ. ಇಂದ್ರಿಯ ಅಷ್ಟು ಕಾಲವಾದರೂ ಅದು ಸಾರ್ಥಕ ಆಗುತ್ತೆ. ಇಷ್ಟು ಮಾಡ್ತೀಯಲ್ಲಪ್ಪ, ಈ ಹೊತ್ತಿಗಾದರೂ ನನ್ನ ಭಕ್ತರ ಸ್ತೋತ್ರ ಮಾಡ್ತೀಯಲ್ಲ, ಗುರುಗಳು ಅಂತ ಇಷ್ಟು ಸ್ಮರಣೆ ಮಾಡಿ ಸ್ತೋತ್ರ ಮಾಡ್ತೀಯಲ್ಲ, ನೀ ಹಿಂದೆ ಮುಂದೆ ಮಾಡಿದ್ದೇನೆಲ್ಲ ಮಾಫ್ ಮಾಡಿಬಿಡ್ತೇನೆ ಹೋಗು ಅಂತಾರೆ ಸ್ವಾಮಿ. ಅವನು ಹಿಂದೆ ಆಗಿತ್ತು, ಬಾರಾಕುನಿ ಮಾಫ್ ಅಂತ 12 ಕೊಲೆ ಮಾಡಿದ್ದಂತೆ. ರಾಜನಲ್ಲೂ ಹೋಗಿ ಕೇಳ್ಕೊಂಡಿದ್ದಕ್ಕೆ ಅವನ ಸಾತ್ವಿಕತನವನ್ನು ನೋಡಿ, ಅವನ ಉದ್ದೇಶವನ್ನು ಕೇಳಿ 12 ಕೊಲೆಗೆ ಅವನಿಗೆ ಶಿಕ್ಷೆನೇ ಕೊಡಲಿಲ್ಲ. ಬಾರಾಕುನಿ ಮಾಫ್ ಅಂತಾನೆ. ಪ್ರಾಯ ಹಳಬರೆಲ್ಲ ಇದ್ದರೆ ಗೊತ್ತಿರುತ್ತವರಿಗೆ. ಅಂದರೆ ಆ ಕ್ರಮದಿಂದಾಗಿ ಅತ್ಯದ್ಭುತವಾದಂತಹ ರೀತಿಯಲ್ಲಿ ಏನು ತೋರಿಸಿಕೊಟ್ಟ ಮಂತ್ರಾಲಯ ಪ್ರಭುಗಳ ಆ ಗುಣಗಾನ ಅಂತನ್ನೋದನ್ನು ಮಾಡಿದರೆ ಅವಶ್ಯ ಅವರು ಒಲದೇ ಒಲಿತಾರೆ ಅಂತನ್ನೋದಕ್ಕೆ ಅದು ಸಾಕ್ಷಿ ವಿಶೇಷ ಇದೆ. ಅದನ್ನೇ ಇಲ್ಲಿ ತೋರಿಸಿಕೊಟ್ಟು ಆ ಕ್ರಮದಿಂದಾಗಿ ಏನೇ ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾ ಅಂಬು ಮಜ್ಜನಾಥ್. ಅದಕ್ಕೆ ನಾವೇ ಸ್ತೋತ್ರ ಮಾಡ್ತೇವೆ ಅಂತಂದ್ರೆ ಗೊತ್ತಾಗೋಲ್ಲ. ನಾವೇನು ಮಾಡ್ತೀವಿ, ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೇವೆ ಒಂದು ಗೊತ್ತಾಗೋಲ್ಲ. ಅದಕ್ಕಂದ್ರು ದೊಡ್ಡವರು ನಾವು ಮಾಡಿರ್ತೇವೆ, ನಾವು ಮಾಡಿದ್ದೇನೆ, ನೀವು ಸುಮ್ಮನೆ ಬಾಯಲ್ಲಿ ಹೇಳಿಬಿಡ್ರಿ, ಅದನ್ನು ಕೆಲವರು ಕೇಳಿಬಿಡಿ ಸಾಕು, ನಿಮ್ಗೆ ಅಷ್ಟಿಂದಲೇ ಉದ್ಧಾರ ಇದೆ. ಹಾಗೆ ತೋರಿಸ್ತಾ ಶ್ರೇಯಾಂಶ ಶ್ರೇಯತೆ ಗೋವಾ ಪ್ರಸಾದೇನ ವಿನಾ ಗುರೋಹೋ ಕೈವಲ್ಯಮಿವ ಗೋವಿಂದ ಕಾರುಣ್ಯೇನ ವಿನಾ ಜನಃ. ಇದು ಮತ್ತೊಬ್ಬರಿಗಿಲ್ಲ, ಈ ಸೌಕರ್ಯ ಇಲ್ಲ. ನೀವು ಬೇರೆ ಬೇರೆ ಮತೀಯರನ್ನು ಕೇಳ್ರಿ, ಗುರುಗಳ ಆರಾಧನೆ ಅಂತ ಅನ್ನೋದು ಇದೆಯಾ ಅವರಲ್ಲಿ? ಅವ್ರು ಒಮ್ಮೆ ಮಾತ್ರ ಮಾಡಿದ್ದಾರೆ, ಗುರುಪೌರ್ಣಿಮಾ ಅಂತ ಮಾಡಿಬಿಡ್ತಾರೆ. ಗುರುಪೌರ್ಣಿಮಾ ಅಂತಂದ್ರೇನು? ಅವ್ರಿಗೆ ಯಾರು ಜ್ಞಾನ ಕೊಟ್ಟರು ಅವ್ರನ್ನ ಒಂದು ಆವೃತ್ತಿ, ನೀವು ದೊಡ್ಡವರಪ್ಪ ನಮಗೆ ಜ್ಞಾನ ಕೊಟ್ಟಿರಿ ಅಂತ ಇಷ್ಟು ಅಂದುಬಿಟ್ರೆ ಸಾಕು. ಜ್ಞಾನಾಂಜನ ಶಲಾಕೆಯ, ಇವಾಗ ಅಜ್ಞಾನ ಅಂತನ್ನೋದು ಕಾಡಿಗೆ ಕಪ್ಪಿದ್ದಂತೆ ಇದೆ, ಜ್ಞಾನ ಅಂತನ್ನುವ ದೀಪವನ್ನು ತಂದು ನಮಗೆ ತತ್ವಜ್ಞಾನ ಕೊಟ್ರಿ, ಇಷ್ಟು ಅಂದ್ಬಿಟ್ರೆ ಮುಗಿದು ಹೋಯಿತು. ಇದ್ರ ಮುಂದೆ ಮತ್ತೊಂದಿಲ್ಲ. ಯಾವ ಜ್ಞಾನ ಕೊಟ್ಟರು, ಯಾವ ರೀತಿ ಜ್ಞಾನ ಕೊಟ್ಟರು ಯಾವುದು ಗೊತ್ತಾಗೋಲ್ಲ. ಅದನ್ನು ತೋರಿಸಿಕೊಟ್ರಲ್ಲ ಪಂಡಿತಾಚಾರ್ಯರು, ಏನು ತೋರಿಸಿಕೊಟ್ರು ಅದನ್ನೇ ಛಾಯೆಯನ್ನು ಇಲ್ಲಿ ತಂದು ವರ್ಣನೆ ಮಾಡಿದ್ದಾರೆ. ಶ್ರೇಯಾಂಸಿ ಶ್ರೇಯತೆ ಕೋವಾ, ಗುರುಗಳ ಕಾರುಣ್ಯ ಇಲ್ಲದೆ ಶ್ರೇಯಸ್ಸನ್ನು ಪಡೆದವನು ಅಂತ ಒಬ್ಬನನ್ನು ತೋರಿಸ್ರಿ. ಯಾರಿದ್ದಾರೆ? ಗುರುಗಳ ಕಾರುಣ್ಯ ಆಗದೆ ಇವನೊಬ್ಬ ಮಾತ್ರ ಉದ್ಧತನಾದ. ಮಹಾಭಾರತದಲ್ಲಿ ಅದಕ್ಕೊಂದು ಕಥೆ ಇದೆ. ಹಿಂದೆ ಹಾಗೊಂದು ನಡೀತಂತೆ. ಯವಕ್ರೀತ ಅಂತ ಒಬ್ಬ ಋಷಿಕುಮಾರ, ಅವನ ಆಕಾರಕ್ಕೆ ತಂದೆಯ ಜೊತೆಯಲ್ಲಿ ಹಠ ಮಾಡಿಕೊಳ್ತಾ, ವನಪರ್ವದಲ್ಲಿ ಬರ್ತದೆ, ತಂದೆ ಹಠ ಮಾಡಿಕೊಳ್ತಾ ಪಾಠ ಓದಪ್ಪ ಅಂತ ಬೇಕಷ್ಟು ಅವರು ಹೇಳಬೇಕು. ಇಲ್ಲ ಇಲ್ಲ ನಾ ಪಾಠ ಓದೋಲ್ಲ ಅನ್ಬೇಕು. ಯಾಕೋ? ನಾ ತಪಸ್ಸು ಮಾಡ್ತೇನೆ. ನೀವು ಪಾಠ ಓದಿದ್ರೆ ಏನಾಗುತ್ತೆ? ತತ್ವಜ್ಞಾನ ಬರೋದು ಅಷ್ಟೇ ತಾನೇ. ನಾ ತಪಸ್ಸು ಮಾಡಿಬಿಡ್ತೇನೆ, ತಪಸ್ಸು ಮಾಡೋದರಿಂದಲೇ ಆ ತತ್ವಜ್ಞಾನ ಗಳಿಸ್ಕೊಳ್ತೇನೆ.
ದೊಡ್ಡವರನ್ನು ಒಲಿಸಿಕೊಂಡ್ರೆ ಯಾರದಕ್ಕೆ ನಿಯಾಮಕರೋ ಅವನು ಒಲಿಸಿಕೊಂಡು ಬಿಟ್ರೆ ಅವ್ರು ಕೊಟ್ಟು ಬಿಡ್ತಾರೆ, ಸುಲಭ ಆಗಿ ಹೋಗುತ್ತೆ. ಈ ಪಾಠ ಓದು ಅಂತ ಹೋಗೋದು, ಆ ಗುರುಗಳ ನಾನಾ ಕ್ರಮದಲ್ಲಿ ಆಟ ಆಡಿಸ್ತಾ ಇರ್ತಾರೆ. ನಮಗೆ ಬೇಕಾದಂತೆ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅವರು ಸೇವಾ ಮಾಡ್ಬೋದು, ಅಷ್ಟೆಲ್ಲ ಮಾಡಿದ್ರು ಪೂರ್ಣ ಕೊಡ್ತಾರೋ ಇಲ್ಲೋ ವಿದ್ಯೆ ಗೊತ್ತಿಲ್ಲ. ಇವೆಲ್ಲ ಎಷ್ಟು ವರ್ಷ ಆದರೂ ಕಷ್ಟಪಡ್ತಾನೆ ಇರೋದು. ಇದೆಲ್ಲ ಬೇಡೇ ಬೇಡ. ಸೇವಾ ಧರ್ಮೋ ಪರಮ ಗಹನ ಯೋಗಿನಾಮಪ್ಯಗಮ್ಯ. ಬಹಳ ಕಷ್ಟ ಈ ಸೇವಾ ಮಾಡಿಕೊಂಡು ಇವನ್ನೆಲ್ಲ ಗಳಿಸ್ಕೊಳ್ಳೋದು. ಅದು ಯಾವುದು ಬೇಡೇ ಬೇಡ. ಮತ್ತೇನು ಮಾಡಿಬಿಡೋಣ, ಸುಮ್ಮನೆ ದೊಡ್ಡವರನ್ನ ಕೊಂಡಾಡಿ ತಪಸ್ಸಿನಿಂದಾಗಿ ಅವರನ್ನು ಒಲಿಸಿಕೊಳ್ಳೋಣ, ಅವರು ಬಂದು ಕೊಡ್ತಾರೆ, ಮುಗಿದೋಯ್ತು. ಹೀಗೆ ಇಂದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ಇಂದ್ರದೇವರು ಮನೋನಿಯಾಮಕರು, ಇಂದ್ರಕಾಮರು. ಮನಸ್ಸಿನ ಹೊರಪದರವನ್ನು ಅವರೇ ನಿಯಮನ ಮಾಡೋದು, ಒಳಪದವನ್ನು ಮಹರುದ್ರದೇವರು ನಿಯಮನ ಮಾಡಿದ್ದಾರೆ. ಆ ಕ್ರಮದಲ್ಲಿ ಮಹರುದ್ರದೇವರನ್ನ ಯಾರು ಒಲಿಸಿಕೊಂಡಿದ್ದಾರೋ ಅಂತಹ ಇಂದ್ರದೇವರನ್ನು ತಪಸ್ಸು ಮಾಡಿಬಿಡೋಣ. ನಂಗೆ ಅವರು ಒಲಿದು ಬಿಡ್ತಾರೆ, ಆಗೋಯ್ತು ಅಂತ ಕೂತ್ಕೊಂಡು ಗಂಗಾ ನದಿ ತೀರದಲ್ಲಿ ತಪಸ್ಸು ಮಾಡುತ್ತಾ ಕೂತ್ಕೊಳ್ತಾರೆ. ಆ ಹೊತ್ತಿಗೆ ಇಂದ್ರದೇವರು ಒಮ್ಮೆ ಬಂದರು. ಒಮ್ಮೆ ಬಂದು, ಇಲ್ಲಪ್ಪ ಹಾಗೆಲ್ಲ ತಪಸ್ಸಿನಿಂದ ಬರೋದಲ್ಲ, ಅದು ಶುಶ್ರೂಷೆಯಿಂದಲೇ ಗುರುಗಳ ಕಾರುಣ್ಯದಿಂದಲೇ ಅವರು ಒಲಿದು ಅವರಿಂಥವನಿಗೆ ಈ ತತ್ವಜ್ಞಾನವನ್ನು ಕೊಡುವಂತ ದೇವರಲ್ಲ ಅವ್ರು ಬೇಡ್ಕೋಬೇಕು, ಅವ್ರನ್ನ ನೀ ಅಷ್ಟು ಒಲಿಸಿಕೊಳ್ಬೇಕು. ಹಾಗಾದಾಗ ಮಾತ್ರ. ಯಾಕೆ ಆ ಪಾರಂಪರಿಕ ವಿದ್ಯೆ ಆದ ಹಾಗೇ ಇದೆ. ಕೃಷ್ಣ ಪರಮಾತ್ಮ ಏನಂತಾನೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅರ್ಜುನ, ನಿನಗೆ ನಾನು ಉಪದೇಶ ಮಾಡ್ತಾ ಇದ್ದೇನೆ, ಆದರೆ ನೀನು ಉಪಯೋಗಕ್ಕೆ ಬೀಳೋಲ್ಲ. ಈ ಯುದ್ಧ ಸಂದರ್ಭಕ್ಕೆ ಒಂದಷ್ಟು ಉಪಯೋಗ ಆಗಬಹುದಷ್ಟೇ, ಆದರೆ ಮುಂದಿದು ನಿನ್ನ ಪ್ರಯೋಜನಕ್ಕಾಗೋಲ್ಲ. ಅದು ನಿಜ, ಹಾಗೆ ಆಯಿತು. ಎಲ್ಲ ಆದಮೇಲೆ ತಾವಿಬ್ಬರು ಸಂಚಲನ ಮಾಡ್ತಾ ಇರ್ತಾರೆ. ಯುದ್ಧ ಗಿದ್ದ ಎಲ್ಲ ಮುಗಿದೋಗಿದೆ. ಅಲ್ಲಿ ನೋಡ್ತಾ ಅಭಿಮನ್ಯುವನ್ನು ಕೊಂದದ್ದು, ಆ ಯುದ್ಧ ಪ್ರಸಂಗಗಳನ್ನೆಲ್ಲ ಭಿತ್ತಿಚಿತ್ರ ಗೋಡೆ ಮೇಲೆ ಕೆತ್ತಿ ಕೆತ್ತಿ ಹಾಕಿದ್ದಾರೆ. ಅದನ್ನೆಲ್ಲ ನೋಡ್ತಾ ನೋಡ್ತಾ ಹೋಗ್ತಿರ್ಬೇಕು ಅರ್ಜುನ. ಅಭಿಮನ್ಯುವನ ಸಂಹಾರದ ಪ್ರಕರಣ ಬಂದಾಗ ಎದೆ ಕುಂದಿ ಮತ್ತೆ ಅಳತಾ ಕೂತು ಬಿಡ್ತಾನೆ ಮೋಹವಶನಾಗಿ. ಕೃಷ್ಣ, ನನಗೆ ಯಾಕೋ ಹಿಂದೆ ನೀವು ಉಪದೇಶ ಮಾಡಿದ್ದಿ ಗೀತೆಯನ್ನ, ಆ ಯುದ್ಧದ ಭರಾಟೆಯಲ್ಲಿ ಉಪದೇಶ ಮಾಡಿದ್ದಿ, ಎಲ್ಲ ಮರ್ತೋಯ್ತು, ಮತ್ತೆ ಉಪದೇಶ ಮಾಡು ಅಂತ. ಅಂದರೆ ಅದು ನಿನಗೆ ಅಲ್ಲಿ ತಾಕೋದಲ್ಲ, ನಿಮಗೆ ನಿಮ್ಮ ನಿಮ್ಮ ಗುರುಗಳು ಅವರಲ್ಲಿ ಹೋಗಿ ನೀವು ಸೇವಾ ಮಾಡಬೇಕು. ತದ್ವಿದ್ಧಿ ಪ್ರಣಿಪಾತೇನ, ಅವರಲ್ಲಿ ಹೋಗಿ ಪ್ರಣಿಪಾತ ಸರ್ವಸ್ವವನ್ನು ನಿಮಗೆ ಅರ್ಪಣೆ ಮಾಡ್ತೇನೆ ಅಂತ ಹೋಗಿ ಬೀಳ್ಬೇಕಲ್ಲಿ. ನಿಪಾತ ಅಂದ್ರೆ ಏನು, ಬೀಳೋದು ಅಂತ ಅರ್ಥ. ಪ್ರಣಿಪಾತ ಅಂದ್ರೆ ಚೆನ್ನಾಗಿ ಬೀಳೋದು. ಬಿದ್ದಾಗ ಅವರೇನು ಕಾರುಣ್ಯದಿಂದಾಗಿ, ಹೌದು ಈ ಒಬ್ಬ ಹುಡುಗ ಉದ್ಧಾರ ಆಗಲಿ ಅಂತ ಅವರು ಉಪದೇಶ ಮಾಡ್ತಾರಲ್ಲ, ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ, ಅದು ಫಲಪರ್ಯವಸಾಯ ಆಗ್ತದೆ. ಮೋಕ್ಷ ತನಕ ಬರಬೇಕಾಗಿದ್ದರೆ ಆ ತತ್ವಜ್ಞಾನ ಹೀಗೆ ಗಳಿಸಬೇಕು. ನೋಡ, ಅದೆಲ್ಲವನ್ನು ಇಟ್ಟುಕೊಂಡು ಒಂದು ಮಾತಾಡಿದ್ರಿ. ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯೈ ಸತಾಂಪರ ಸತ್ಯೈ ಚ ನಿರಂತರಾಯೈ. ಭಗವದ್ಭಕ್ತಿ ಅದು ಸುಮ್ಮನೆ ಬರೋದಲ್ಲ. ಭಗವಂತನ ಬಗ್ಗೆ ನಾವೇನೇ ಬೇಕಾಷ್ಟಿದ್ದಾವೆ, ನಾವೇ ಹೇಳ್ತೇವೆ ಕೇಳ್ತೇವೆ, ಭಗವಂತನ ಭಕ್ತಿಯನ್ನು ಗಳಿಸ್ತೇವೆ ಅಂತಂದರೆ ಅದು ಆಗೋದಲ್ಲ. ಅದು ಹಾಗೆಲ್ಲ ಸುಮ್ಮನೆ ಬರೋಲ್ಲ ಅಂದರು. ಅದನ್ನು ಗಳಿಸೋದು ಹಾಗೆ ನಮಗೆ ಎದುರಿಗಿರ್ತಕ್ಕಂತಹ ಸಾಕ್ಷಾತ್ ಪ್ರತ್ಯಕ್ಷ ಗುರುಗಳೇನಿದ್ದಾರಲ್ಲ ಅವರಲ್ಲಿ ಭಕ್ತಿ ಮಾಡಿದಾಗ ಆ ಭಕ್ತಿ ಅದು ಅಲ್ಲಿ ತನಕ ಎಳ್ಕೊಂಡು ಹೋಗ್ತದೆ. ಗುರುಭಕ್ತ್ಯ ಭವೇದ್ ವಿಷ್ಣು ಭಕ್ತಿ ಅವ್ಯಭಿಚಾರಿಣಿ. ಇನ್ನು ಅಂದಿದ್ದಾರೆ ವಿಜೇಂದ್ರ ಸ್ವಾಮಿಗಳವರು ವ್ಯಾಸರಾಜನ ಕುರಿತು ಸ್ತೋತ್ರ ಮಾಡಬೇಕಾಗಿದ್ದರೆ ಯಾಕೆಷ್ಟು ಸ್ತೋತ್ರ ಮಾಡ್ತೇವೆ? ಗುರುಭಕ್ತ್ಯ ಭವೇದ್ ವಿಷ್ಣು ಭಕ್ತಿ ಅವ್ಯಭಿಚಾರಿಣಿ. ಸಾಧಾರಣ ನಮಗೂ ಅಲ್ಲಿ ಇಲ್ಲಿ ಕಥಾಗೀತ ಭಾಗವತಾದಿ ಕಥಾ ಕೇಳಿದಾಗ ಭಗವಂತನಲ್ಲೂ ಕೂಡ ಮಹಾತ್ಮ ಜ್ಞಾನ ಹುಟ್ಟತ್ತೆ, ಅದರಿಂದ ಒಂದು ಪ್ರೇಮ ಹುಟ್ಟತ್ತೆ, ಒಂದು ಪ್ರೀತಿ, ಅದೇ ಭಕ್ತಿ ಸ್ನೇಹ. ಅಷ್ಟು ಬಂತು ಅಂತಂದರೆ ಆಮೇಲೆ ಏನು ಮಾಡ್ತೇವೆ? 4 ದಿವಸ ಅಷ್ಟೇ, ಆಮೇಲೆ ಮತ್ತೆ ಹೊರಟೋಗ್ಬಿಡ್ತದೆ. ಯಾಕೆ ಹಾಗಾಗ್ತಾ ಇದೆ? ಅವ್ಯಭಿಚರಿತವಾದ, ಅದನ್ನೇ ಅಂದ್ರಲ್ಲ ವಿಜಯದಾಸರು, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಅವ್ಯಭಿಚರಿತವಾಗಿ ಹೀಗೆ ಬರಬೇಕು, ತೈಲಧಾರೆಯಂತೆ. ಅದು ತುಂಡಾಗಬಾರ್ದು. ಇವತ್ತು ತುಂಡಾಗ್ತಾ ಇದೆ. ಯಾವತ್ತೋ ಬಂತು ಅಂದರೆ ಇನ್ನೊಮ್ಮೆ ಯಾವತ್ತೋ ಭಾಗವತ ಕೇಳಿದಾಗಲೇ, ಆಮೇಲೆ ಇಲ್ಲ. ಯಾಕೆ ಹಾಗಾಗ್ತಾ ಇದೆ? ಇದೊಂದು ರೋಗ. ಇದು ಹುಡುಗರಿಗಂತಾರೋ ಇಲ್ಲೋ, ಯಾಕೋ ನಮ್ಮ ಹುಡುಗ ಭಾಳ ಮರಿತಾನೆ, ಈಗ ಹೇಳ್ಕೊಟ್ಟಾಗ ಎಲ್ಲ ಹೇಳಿರ್ತಾನೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಕೇಳಿದರೆ ಏನು ನೆನಪಿರೋಲ್ಲ. ಅದು ಒಂದು ರೋಗನೇ. ಹಾಗೆ ನಮಗೂ ಆಗ್ತಾ ಇದೆ. ಅಖಂಡಿತವಾದಂತಹ ಭಕ್ತಿ ಬರ್ತಾ ಇಲ್ಲ, ತುಂಡು ತುಂಡಾಗಿ ಬರ್ತಾ ಇದೆ. ಯಾಕೆ? ವಿಜೇಂದ್ರ ಸ್ವಾಮಿಗಳವರು ಉತ್ತರ ಕೊಟ್ಟರು ನೋಡಿ. ಅವರ ಅನುಸಂಧಾನದಲ್ಲಿ ತಾವೇನು ಕಂಡುಕೊಂಡಿದ್ದಾರೆ, ಆ ಅನುಭವದ ಮಾತಾಡ್ತಾರಲ್ಲ, ನಮಗೆ ನಿಜವಾದ ದಾರಿದೀಪ. ಅವರು ಅಂದಿದ್ದಾರೆ, ಗುರುಭಕ್ತಿಯ
ಭವೇದ್ ವಿಷ್ಣು ಭಕ್ತಿ ಅವ್ಯಭಿಚಾರಿಣಿ. ವ್ಯಭಿಚಾರ ಇಲ್ಲದೆ ಇರತಕ್ಕಂತಹ, ತುಂಡಾಗದೆ ಇರುವ ಅಖಂಡ ಭಕ್ತಿ ಬರಬೇಕು ಅಂತಿದ್ರೆ ಅದಕ್ಕೆ ಒಂದೇ ಮಾರ್ಗ, ಗುರುಗಳಲ್ಲಿ ನಾವು ಭಕ್ತಿ ಮಾಡಬೇಕು. ಗುರುಭಕ್ತಿ ಅಂತ ಅನ್ನೋದಿದೆಯಲ್ಲ, ಅವರು ಎದುರಿಗಿರ್ತಾರೆ, ಅವರು ತೋರಿಸಿಕೊಡ್ತಾರೆ, ಇಲ್ಲಿ ಏನು ತೊಂದರೆ ಆಗ್ತಾ ಇದೆ, ಏನು ಬಿಟ್ಟು ಹೋಗ್ತಾ ಇದೆ, ಇದನ್ನು ಮಾಡ್ತಾ ಇರು, ನೀನು ಇಂಥದ್ದು ಮಾಡು, ನಿನಗೆ ಇದು ಬಿಟ್ಟು ಹೋಗ್ತಾ ಇದೆ, ನೀ ಇದನ್ನು ಮಾಡು, ನಿನಗೆ ಭಗವಂತನ ಭಕ್ತಿ ಹಾಗೆ ಉಳಿತದೆ, ಭಗವಂತ ನಿನಗೆ ಕಾಣಿಸ್ತಾನೆ. ಈ ಕ್ರಮದಿಂದ ಅವರೇನು ತೋರಿಸಿಕೊಡ್ತಾರಲ್ಲ, ಅಂದರೆ ಗುರುಭಕ್ತಿಯಿಂದಲೇ ಅವ್ಯಭಿಚಾರಿತವಾದ ವಿಷ್ಣು ಭಕ್ತಿ, ಅದನ್ನೇ ಅಂತಾರೆ. ಮತ್ತೆ ನಾರಾಯಣಾಚಾರ್ಯರು ಅಂದ್ರೇನು, ಪರಂಪರೆ ಒಂದೇ ಕ್ರಮದಲ್ಲಿದೆ, ಇದು ಒಬ್ಬರು ಹೇಳಿದ್ದಲ್ಲ, ಸಮಸ್ತ ಜ್ಞಾನಿ ಪರಂಪರೆ ಒಂದನ್ನೇ ಹೇಳುತ್ತದೆ. ನಾರಾಯಣಾಚಾರ್ಯರು ಅದನ್ನೇ ಹೇಳಿದ್ರು, ಶ್ರೇಯಾಂಸಿ ಕೋವಾ ಪ್ರಸಾದೇನ ವಿನಾ ಗುರು. ಯಾರು ತಾನೇ ಗುರುಗಳ ಪ್ರಸಾದ ಬಿಟ್ಟು ಶ್ರೇಯಸ್ಸನ್ನು ಪಡ್ಕೊಂಡಾನು. ಹಾಗೆ ದೃಷ್ಟಾಂತ ಕೊಟ್ಟರು, ಭಗವಂತನ ಕಾರುಣ್ಯ ಇಲ್ಲದೆ, ಭಗವಂತನ ಕಾರುಣ್ಯ ಇಲ್ಲ, ಆದರೂ ಮೋಕ್ಷ ಪಡ್ಕೊಂಡವನು ಒಬ್ಬ ಇದ್ದಾನೆ. ಇದ್ದಾರೆ ಯಾರಾದರೂ? ಯಮೈಮೇಶ ವರ್ಣತೆ ತೇನ ಲಭ್ಯ ತಸ್ಯೈಷಾತ್ಮ ವಿವರಣತೆ ತನೂಂ ಸ್ವಾಂ. ದೊಡ್ಡ ಚರ್ಚೆ ಇದು, ದಾರ್ಶನಿಕರ ಪ್ರಪಂಚದಲ್ಲಿ ಬಹಳ ದೊಡ್ಡ ಚರ್ಚೆ ಇದು. ಮೋಕ್ಷಕ್ಕೆ ಕಾರಣವಾದದ್ದು ಯಾವುದು? ಬರೀ ಕಾರಣ ಅಲ್ರಿ, ಸಾಧನವಾದದ್ದು ಯಾವುದು? ಅದಕ್ಕೆ ಸಾಧನೆ ಮಾಡಿ ಅಂತಾರೆ. ಸಾಧನೆ ಅಂತಂದ್ರೆ ಅದೊಂದು ನ್ಯೂಟ್ರಲ್ ಶಬ್ದ. ಸಾಧನೆ ಬರೀ ಸಾಧನೆ ಅಂತಂದ್ರೆ ಅರ್ಥ ಆಗೋಲ್ಲ, ತುಂಬ ಪರಿಚಯ ಇದೆ ಅಂತ ಸಾಧನೆ ಮಾಡಿರಿ, ಸಾಧನೆ ಮಾಡಿರಿ ಅಂತಂತಾರೆ. ಸಾಧನೆ ಅಂದರೆ ಅನ್ನಕ್ಕೆ ಹುಳಿ ಸಾರು ಸಾಧನೆಗಳೇ. ಸಾಧನೆ ಮಾಡಿ ಅಂದರೆ ಅಡುಗೆ ಮಾಡಿ ಕೂತ್ರೆ ಮತ್ತೆ ಅದಲ್ಲ. ನೀವು ಇಡ್ಲಿ ಪಡ್ಲಿ ಮಾಡಿದರೆ ಚಟ್ನಿ ಹುಳಿ ಸಾಂಬಾರು ಅಂತ ಅವೆಲ್ಲ ಸಾಧನೆನೇ. ಮತ್ತೆ ಅದೆಲ್ಲ ಸಾಧನೆ ಅಂತಂದರೆ, ಸಾಧನ ಅಂತಂದರೆ ಏನು? ಬಹುಮುಖ್ಯವಾದ ಕಾರಣ ಯಾವುದಕ್ಕೆ? ನಾವು ಪಾರಾಗಿ ಬಿಡ್ತೇವಲ್ಲ, ಇನ್ನೊಮ್ಮೆ ದುಃಖ ಪಡೋದೇ ಇಲ್ಲಲ್ಲ, ನಿತ್ಯ ಸುಖವಾಗಿರ್ತೇವೆ. ಒಂದೇ ಮಾತ್ರ ಹೇಳೋದಾದರೆ ಎಲ್ಲ ಇಷ್ಟಗಳನ್ನು ಹೊಂದೋದು, ಅನಿಷ್ಟಗಳನ್ನೆಲ್ಲ ಒಮ್ಮೆ ಕಳ್ಕೊಂಡ್ಬಿಡೋದು, ಇನ್ನು ಬರೋದೇ ಇಲ್ಲ. ಇದೇ ಮೋಕ್ಷ. ಇಂತಹ ಮೋಕ್ಷ ಅಂತನ್ನೋದೇನಿದೆಯಲ್ಲ ಮುಖ್ಯ ಫಲ, ಅದಕ್ಕೆ ಸಾಧನೆ ಏನಿದೆ ಅದು ಭಗವಂತನ ಪ್ರಸಾದ, ಪರಮ ಪ್ರಸಾದ. ಆ ಪ್ರಸಾದ ಆಗದೆ ಮೋಕ್ಷ ಸಿಕ್ಕಿದ್ದು ಅಂತ ಯಾರಿಗಾದ್ರೂ ಇದೆಯಾ? ಎಲ್ಲಪ್ಪ ಇವರಿಗೇನೋ ಲಾಟ್ರಿ ಹಾಕ್ತಾ ಇದ್ರು, ಒಂದಂಕಿ ಎರಡಂಕಿ ಲಾಟ್ರಿ ತೆಗೆದ್ರು, ಅವ್ರಿಗೂ ಮೋಕ್ಷ ಆಯಿತು, ಹೀಗೊಂದು ಪ್ರಸಂಗ ಇದೆಯೇನು? ಎಲ್ಲೂ ಇಲ್ಲ. ಅಂದರೆ ಆ ಕ್ರಮದಲ್ಲಿ ವಿಚಾರ ಮಾಡಿ ನೋಡಿದಾಗ ಈ ರೀತಿಯಲ್ಲಿ ಉದ್ಧಾರಕ್ಕೆ ಮಾರ್ಗ ಅಂದರೆ ಭಗವಂತನ ಕಾರುಣ್ಯ ಅನ್ನೋದು ಹೇಗೋ ಅದನ್ನು ಸಂಪಾದನೆ ಮಾಡಿಕೊಡ್ತಕ್ಕಂತಹದ್ದು ಗುರು ಕಾರುಣ್ಯ, ಗುರುಗಳ ಪ್ರಸಾದ. ಅದಕ್ಕೋಸ್ಕರವಾಗಿ ನಾವು ಗುರುಗಳನ್ನು ಇಲ್ಲಿ ಕೊಂಡಾಡ್ತಾ ಇರುವಂತಹದ್ದು, ಅದನ್ನು ತೋರಿಸಿಕೊಡ್ತಾ ಗುರುಗಳನ್ನು ಯಾಕೆ ಕೊಂಡಾಡಬೇಕು ಅದರ ಕಾರಣ ವಿಶೇಷಗಳನ್ನೆಲ್ಲ ಇಲ್ಲಿ ಪಟ್ಟಿ ಮಾಡ್ತಾ ಬರ್ತಾರೆ. ಇಷ್ಟು ಮಾಡ್ತಾ ಇದ್ದಾಗ ಇಲ್ಲಿ ನಮ್ಮ ಗುರುಗಳಿದ್ದಾರಲ್ಲ, ಅವರು ಎಂಥವ್ರು ಗೊತ್ತೇನು ಅಂತ ತೋರಿಸ್ತಾರೆ. ಅಸ್ಮದ್ಗುರುಣಾಮಾಧಿಕ್ಯಂ ಕವಿಕ್ಕೋವಾನು ವರ್ಣಯೇತ್ ತಥಾಪಿ ತತ್ಪ್ರಸಾದೇನ ಭಕ್ತ್ಯಾ ಕಿಂಚಿದ್ ವದಾಮ್ಯಹಂ. ಸ್ವಲ್ಪ ನೈಜ ಸ್ಥಿತಿಯಲ್ಲಿ ವಿಚಾರ ಮಾಡಿ ನೋಡೋಣ. ಮಂತ್ರಾಲಯ ಪ್ರಭುಗಳನ್ನು ಪೂರ್ಣ ವರ್ಣನೆ ಮಾಡ್ಲಿಕ್ಕೆ ಆಗ್ತದ? ಅವರಲ್ಲಿ ಈ ಗುಣಗಳೆಲ್ಲ ಇದ್ದಾವಲ್ಲ, ಬಹಳ ವಿಚಿತ್ರವಾದ ಗುಣಗಳಿದ್ದಾವೆ. ಅದು ಯಾಕೆ ಹೇಗೆ ಅಂತನ್ನೋದನ್ನು ನಾಳೆ ನೋಡೋಣ. ಅದ್ರ ಗುಣಗಳು ಏನು ಅಂತ ಇವತ್ತು ಸ್ವಲ್ಪ ಚಿಂತನೆ ಮಾಡೋಣ. ನಾವು ಎಲ್ಲೋ ನಿಂತು ರಾಘವೇಂದ್ರ 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 ಅಂತಂದರೆ ನಮಗೇನು ಬೇಕೋ ಅದು ದೊರೆತು ಹೋಗ್ತದೆ. ಸಾಧಾರಣ ಇದನ್ನು ಯಾರೂ ಕೂಡ ಅವ್ರಿಗಾಗಿತ್ತು ಇವ್ರಿಗಾಗಿತ್ತು ಅಂತ ಬೇರೆ ಬೇರೆ ಉದಾಹರಣೆ ಕೊಡಬೇಕಾಗಿಲ್ಲ. ಇದು ಎಲ್ಲರೂ ಅವರವರ ಜೀವನ ಚರಿತ್ರೆಯೇ ಅವರಿಗೆ ಸಾಕ್ಷಿ. ತುಂಬ ಆಪತ್ತಿನ ಸ್ಥಿತಿಯಲ್ಲಿದ್ದಾಗ, ಇನ್ನೇನು ಹೊಳೆದೇ ಇದ್ದಾಗ ಹೊಳೆಯೋದು ಒಂದೇ ಮಂತ್ರ, ಅದು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಅತಿಯಾದ ದುಸ್ಥಿತಿ ಬಂದಾಗ ಅದನ್ನು ಹೇಳಿದರೆ ಅದರಿಂದ ಪಾರಾಗಿದ್ದು ಅವರವರ ಜೀವನವೇ ಅದಕ್ಕೆ ದೃಷ್ಟಾಂತ ಇದೆ. ಯಾಕೆ ಹೀಗೆ ನಡೀತಾ ಇದೆ? ಸ್ವಲ್ಪ ವಿಚಾರ ಮಾಡಿ ನೋಡ್ಕೊಳ್ಳೋಣ. ಮಂತ್ರಾಲಯ ಪ್ರಭುಗಳೇನು ವ್ಯಾಪ್ತ ಜೀವರ, ಸಾಂಶರ? ಅದಲ್ಲ, ಯಾರೋ ತಿಳುವಳಿಕೆ ಇಲ್ಲದೆ ಇದ್ದವರು ಈ ಕಡೆ ಸಾಯಿಬಾಬನ ಹತ್ರ ಈ ಮಂತ್ರಾಲಯ ಪ್ರಭುಗಳ ಹತ್ರ ಬರ್ತಾರಲ್ಲ, ಅಂಥವ್ರನ್ನ ಬಿಟ್ಟುಬಿಡ್ರಿ. ಸ್ವಲ್ಪ ತಿಳುವಳಿಕೆ ಇರೋರು, ತಾರತಮ್ಯದ ಸಿದ್ಧಾಂತ ಗೊತ್ತಿರುವವರು ಮಂತ್ರಾಲಯ ಪ್ರಭುಗಳ ಕಕ್ಷೆ ಯಾವುದು? ಶಂಕುಕರ್ಣಾಖ್ಯ ಕರ್ಮಜ ದೇವತಾ, ಅವರ ಕಕ್ಷೆ ಯಾವುದು? ಅವರು ಸಾಂಶರಲ್ಲ, ನಿರಂಶ ಜೀವರಗಳ ದೊಡ್ಡ ಪದವಿ ಅಲ್ಲ, ಅವರು ಬರ್ತಕ್ಕಂಥವ್ರು ಅಷ್ಟೇ. ವಾಯುದೇವರ ಆವೇಶ ಇದ್ದಾಗ 2 ಕಕ್ಷೆ ಮೇಲೆ ಹೋಗ್ತಾರೆ ಅಷ್ಟೇ. ಇಷ್ಟು ಇರುವವರು. ಅಂಥವರನ್ನ ನಾವೆಲ್ಲೋ ಮನೆಯಲ್ಲೇ ಕೂತು ಸ್ಮರಣೆ ಮಾಡಿದರೆ ನಮಗೇನು ಬೇಕೋ ಅದನ್ನು ಕೊಡ್ತಾರೆ ಅಂತಂದರೆ ಅದು ಹೇಗೆ ಸಾಧ್ಯ? ಸುಮ್ಮನೆ ನಮ್ಮದೇ ಏನೋ ಮಾನಸಿಕ ಭಾವನೆ ಇರಬಹುದು ಅಷ್ಟೇ. ನಿಜವಾಗಿಯೂ ಅವರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಪ್ರಶ್ನೆ ಬಂದರೆ
ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶ. ಇದೆಲ್ಲ ಯಾಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ಕೇಳಿದರೆ ಅದಕ್ಕೆ ಬೇರೆ ಉತ್ತರ ಇಲ್ಲೇ ಇಲ್ಲ. ಅದಕ್ಕೆ ಒಂದೇ ಉತ್ತರ ಇರೋದು, ಅದು ಅಗಮ್ಯ ಮಹಿಮಾ. ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬರೋಲ್ಲ, ನಮಗೆ ಪೂರ್ಣ ನಿಲುಕದೇ ಇದ್ದದ್ದು. ಇದು ಹೀಗೆ ಯಾಕಾಯ್ತು? ಮಾಡಬಾರದು ಪಾಪ ಮಾಡಿದವನು ಮಂತ್ರಾಲಯ ಪ್ರಭುಗಳಲ್ಲಿ ಹೋಗಿ ಸ್ವಾಮಿ ಮತ್ತು ಉದ್ಧಾರ ಮಾಡ್ರಿ, ಇನ್ನೊಮ್ಮೆ ಅಂತಹ ಅಪಚಾರ ಮಾಡೋಲ್ಲ ಅಂತ ಹೇಳಿ ನನಗಿಂತಹದ್ದಾಗಬೇಕಾಗಿದೆ, ಅದನ್ನು ಒದಗಿಸಿಕೊಡ್ರಿ ಅಂತ ಇಷ್ಟು ಕೇಳ್ಕೊಂಡು ಬಂದ ಅಂತಂದ್ರೆ ಅವನು ಉದ್ಧತನಾಗಿ ಬಿಡ್ತಾನಲ್ಲ. ಯಾವ ಕ್ರಮದಿಂದ? ಅಲ್ಲಿ ಏನು ನಡೀತು, ಒಳಗಡೆಯಲ್ಲಿ ರಹಸ್ಯ ಏನು, ಅದನ್ನೆಲ್ಲ ಗೋಪಾಲದಾಸರು ವರ್ಣನೆ ಮಾಡಿದ್ದಾರೆ. ಕೇಳಬೇಕದನ್ನು ನೋಡಿ, ಜ್ಞಾನಿಗಳೆಲ್ಲ ಕಂಡಿದ್ದಾರೆ. ನಾವು ಆ ಕಡೆ ಸ್ವಲ್ಪ ಗಮನ ಹರಿಸಬೇಕಷ್ಟೇ. ಅದನ್ನೇ ಇಲ್ಲಿ ವರ್ಣನೆ ಮಾಡಿದ್ದಾರೆ ನಾರಾಯಣಾಚಾರ್ಯರು. ಅಸ್ಮದ್ ಗುರುಣಾಂ ಆಧಿಕ್ಯಂ, ನಮ್ಮ ಗುರುಗಳ ಅಧಿಕತ್ವ ಏನಿದೆ, ಮಹಾತ್ಮೆ ಇದೆಯಲ್ಲ, ಕೋವಾ ಕವಿ ವರ್ಣಯೇತ್, ಯಾರಿಗೆ ಶಬ್ದ ಸಂಪತ್ತಿದೆ, ಭಾರೀ ತಿಳುವಳಿಕೆ ಇದೆ ಅಂತ ಅನ್ನುವವನು ಯಾರು ತಾನೇ ಪೂರ್ಣ ವರ್ಣನೆ ಮಾಡಿಯಾನು ಆಗ್ತದಾ? ಇವತ್ತೊಂದು ಇಡೀ ಮೃತ್ತಿಕ ಇಷ್ಟಿಷ್ಟು ಕೆಲಸ ಮಾಡ್ತಾ ಇದೆಯಲ್ಲ, ಅವರ ಮೇಲೆ ಅರ್ಪಣೆ ಮಾಡಿದ ಒಂದಿಷ್ಟು ಅಕ್ಕಿ ಕಾಳು, ಬಣ್ಣ ಹಾಕಿದ ಅಕ್ಕಿ ಕಾಳು, ಅದನ್ನೇ ಮಂತ್ರಾಕ್ಷತ ಅಂತ ಕೂಗೋದು, ಇನ್ನೇನು ಅಲ್ಲ. ಮತ್ತೆ ಅದು ಇವತ್ತು ಎಷ್ಟೆಷ್ಟು ಕೆಲಸ ಮಾಡ್ತಾ ಇದೆ. ಅವರ ಪಾದೋದಕ ಹಸ್ತೋದಕಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾವಲ್ಲ. ಯಾಕೆ, ಹೇಗೆ? ಇದರ ವಿವರಣೆಯನ್ನು ಮತ್ತೊಬ್ಬರು ಯಾರನ್ನು ಕೊಡ್ಲಿ ನೋಡೋಣ. ಯಾವುದೇ ಕವಿ, ಯಾವುದೇ ಜ್ಞಾನಿ ಅದನ್ನು ಪೂರ್ಣ ಮಟ್ಟದಲ್ಲಿ ವರ್ಣನೆ ಮಾಡ್ಲಿಕ್ಕೆ ಆಗ್ತದಾ? ನಿಮಗಾಗ್ತದೇನು? ಹಾಗಾದ್ರೆ ಆಗೋಲ್ಲ, ನನಗೂ ಆಗೋಲ್ಲ. ಆದರೆ ಯಾಕೆ ವರ್ಣನೆ ಮಾಡ್ತೇನೆ ಗೊತ್ತೇನು? ಶ್ರದ್ಧಾ ಜಾಡ್ಯ. ನಮಗೆ ಮಾಡಿದ ಎಲ್ಲ ಅಡಿಗೆ ತಿನ್ಲಿಕ್ಕಾಗದೇ ಇದ್ರು ನಮ್ಮ ಹೊಟ್ಟೆ ತುಂಬಬೇಕು ಅಂತ ಅಡಿಗೆ ಊಟ ಮಾಡ್ತೇವೋ ಇಲ್ಲಿ? ಹಾಗಿದ್ದಂತೆ ನಮಗೋಸ್ಕರವಾಗಿ ನಮ್ಮ ತೃಪ್ತಿ, ನಮಗೆ ಹರಿವಾಯುಗಳ ಕಾರುಣ್ಯ ಸಿಗಲಿ ಅನ್ನೋ ದೃಷ್ಟಿಯಿಂದಾಗಿ ಅದು ಹಾಗೆ ಹೀಗೆ ವರ್ಣನೆ ಮಾಡಿದರೆ ಅಪಚಾರ ಬಂದಿತ್ತು ಅಲ್ಲ. ತತ್ಪ್ರಸಾದೇನ, ಅವರೇ ಅನುಗ್ರಹ ಮಾಡುತ್ತಾರೆ ಅಂತನ್ನುವ ಧೈರ್ಯದಿಂದಾಗಿ ನಾ ಇಲ್ಲಿ ವರ್ಣನೆ ಮಾಡ್ತಾ ಇದ್ದೇನೆ. ಅವ್ರು ಪ್ರಸನ್ನರಾಗಿದ್ದರು, ಅದನ್ನು ನೋಡಿದ್ರು, ಆನಂದಪಟ್ಟರು. ಆ ಧೈರ್ಯವನ್ನು ಇಲ್ಲಿ ತೋರಿಸ್ತಾ, ತಥಾಪಿ ತತ್ಪ್ರಸಾದೇನ ಭಕ್ತ್ಯಾ ಕಿಂಚಿತ್ ವದಾಮ್ಯಹಂ, ಭಕ್ತಿಯಿಂದ ಕಿಂಚಿತ್ ಹೇಳ್ತೇನೆ ಅಷ್ಟೇ. ನಾನು ಭಕ್ತಿಯಿಂದ ಹೇಳಬೇಕಾಗಿದ್ದರೆ ಅಲ್ಲಿ ನಾವು ಸ್ವಲ್ಪ ಹಿಂದೆ ಮುಂದೆ ಎಡವುದರೂ ಕೂಡ ಅದು ಹೆಚ್ಚು ಅಪರಾಧ ಅಂತ ಆಗೋಲ್ಲ. ಭಕ್ತಿ ಇಲ್ಲದೇ ಇದ್ದರೆ ಅಪರಾಧ ಆದೀತು. ಹಿಂದೆ ಹಾಗಾಗಿತ್ತಂತೆ. ಅದನ್ನು ಟೀಕಾಕೃತ್ಪಾದರು ತೋರಿಸ್ತಾರೆ. ಪರಂ ಶ್ರದ್ಧಾ ಜಾಡ್ಯಾತ್. ನಾವು ಯಾಕೆ ಇದನ್ನು ರಚನೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ನ್ಯಾಯಸುಧಾ ಗ್ರಂಥವನ್ನು ರಚನೆ ಮಾಡ್ತಾವಂತಾರೆ. ನಮಗೆ ಯಾವುದೇ ತರಹದ ವಿದ್ವತ್ತ, ಅದರ ಪ್ರೌಢಿಮೆ ಯಾವುದೂ ಇಲ್ಲ. ಆದರೆ ನಾವು ಯಾಕೆ ಮಾಡ್ತೇವೆ ಅಂದರೆ ಪರಂ ಶ್ರದ್ಧಾ ಜಾಡ್ಯಾತ್. ಶ್ರದ್ಧಾ ಜಾಡ್ಯ, ಒಂದು ಹೀಗೊಂದು ಮಾಡಬೇಕಪ್ಪ, ದೊಡ್ಡವರು ಮನಸ್ಸುಕೊಳ್ಬೇಕಪ್ಪ, ಇದೊಂದು ಜಾಡ್ಯ ಇದೆ. ಆ ಜಾಡ್ಯದಿಂದಾಗಿ ಜಡದಂತೆ ನಾವು ವರ್ತನೆ ಮಾಡುತ್ತಾ, ಹೀಗಿದೆ ಹೀಗೆ ಮಾಡಬೇಕು, ಹಾಗೆ ಮಾಡ್ತಾ ಇದ್ದೇವೆ. ಇಂದ ಭಕ್ತಿಯಿಂದ ದೊಡ್ಡ ದೊಡ್ಡ ರಥೋತ್ಸವ ಮಾಡ್ತಾ ಇರ್ತೇವೆ. ರಥಗಳನ್ನು ಹಿಡಿದು ಎಳಿತಾ ಇರ್ತೇವೆ. ಎಳಿಬೇಕಾಗಿದ್ದರೆ ಅವ್ರ ಕಾಲಿ ಇವರು, ಇವ್ರ ಕಾಲಿ ಇವರು, ಅವ್ರ ಮೇಲೆ ಹೋಗಿ ಇವರು ಹೊತ್ಕೊಂಡೇ ಬೀಳಬಹುದು, ಬೇಕಾದ್ದಾಗಬಹುದು. ರಥೋತ್ಸವಾದಿಗಳು ನಡಿಬೇಕಾಗಿದ್ದರೆ ಇಲ್ಲ ಉಪನ್ಯಾಸ ನಡೀತಿರ್ತದೆ. ಏನೋ ಶ್ರದ್ಧಾ, ಕೆಳಗೆ ಹೋಗಿ ಜೋರು ಚಪಾಳಿ ತಟ್ಟಿಬಿಡ್ತಾರೆ, ಏನೋ ಕುಡಿತಾರೆ, ಕುಪ್ಪಳಿಸ್ತಾರೆ. ಇವೆಲ್ಲ ಮಾಡಿದಾಗ ಇನ್ನೊಬ್ಬರಿಗೆ ಹಿಂಸೆ ಆಗ್ತದಾ ಅಂತಲೂ ವಿಚಾರ ಮಾಡೋಲ್ಲ. ಅದರಿಂದ ಯಾರಾನ ಹಾಗೆ ಮಾಡಿತೀಯೋ, ಏನು ತಪ್ಪಾಗಿ ನಡ್ಕೋತಿ ಅಂತ ಯಾರನ್ನು ಬೈತಾರೇನು? ಇಲ್ಲ, ನೋಡಿ ಆನಂದ ಪಡ್ತಾರೆ. ನೋಡಿ ಎಷ್ಟು ಭಕ್ತಿ ನೋಡಿ ಅವರಿಗೆ ಅಂತ. ಅದು ಏನಂತ ಕೂಗ್ಬಿಟ್ರು. ಇವೆಲ್ಲ ಯದ್ಯಪಿ ಅಪರಾಧಗಳು ಅಂತಾದರೂ ಭಕ್ತಿಯಿಂದ ನಡೆಸಿದಾಗ ಅದು ಭಕ್ತಿಯ ಕಾರ್ಯ ಅಂತ ಆಯ್ತೇ ಹೊರತು ಅಪರಾಧ ಆಗಲಿಲ್ಲ. ಹಾಗೆ ನಾನು ಕೂಡ ನಮ್ಮ ಗುರುಗಳ ವರ್ಣನೆಗೆ ಅಂತ ತೊಳೆದಿದ್ದೇನೆಲ್ಲ, ಇದರಲ್ಲಿ ಕಿಂಚಿತ್ತೇನಾರ ಅಗುಣಾದಿಗಳು ಬರಬಹುದೋ ಏನೋ, ಆದರೂ ಅದು ಭಕ್ತಿಯಿಂದ ಮಾಡ್ತಾ ಇದ್ದೇನಲ್ಲ. ಅದರಿಂದಾಗಿ ಹರಿವಾಯುಗಳು, ಗುರುಗಳು ಇದರಿಂದ ಅವಶ್ಯ ಸಂತೋಷ ಪಟ್ಟೇ ಪಡ್ತಾರೆ. ನಾವು ಸರಿಯಾಗಿ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ, ನಾವು ಯೋಗ್ಯರೋ ಅಯೋಗ್ಯರೋ, ನಾವು ಮಾಡಿದ್ದು ದೇವರಿಗೆ ಮುಟ್ಟತ್ತೋ ಇಲ್ಲೋ, ಬೇಡಪ್ಪ ನಾವು ಸುಮ್ಮನೆ ದೂರ ಉಳ್ಕೊಳ್ಳೋಣ ಹೀಗೆ ಅನ್ನಬೇಡ್ರಿ. ನಿಮ್ಮ ನಿಮ್ಮ ಯೋಗ್ಯತಾಕ್ಕೆ ತಕ್ಕಷ್ಟು ನೋಡೋರು ಅವರಿದ್ದಾರೆ ಗುರುಗಳು, ಅವರದನ್ನು ಸ್ವೀಕಾರ ಮಾಡ್ತಿರ್ತಾರೆ. ಹಿಂದೆ ಹಾಗಾಗಿತ್ತಂತೆ. ಮಂತ್ರಾಲಯ ಪ್ರಭುಗಳ ವೃಂದಾವನದ ಎದುರುಗಡೆಯಲ್ಲಿ ಒಬ್ಬ ಹುಡುಗ ಬಂದು ನಿಂತು ಅವ್ರು ಆಯ್ದ ಸ್ತೋತ್ರ ಹೇಳ್ತಿರ್ಬೇಕು. ಪಾಪ ತಪ್ಪು ಹೇಳ್ತಿತ್ತು ಹುಡುಗ, ಯಾರು ಹೇಳ್ಕೊಟ್ಟಿದ್ರು. ಚಿಕ್ಕ ಹುಡುಗ ತೊದಲ್ತಾ ಇತ್ತು, ಎದ್ದಾತದ್ದು ಹೇಳ್ತಿತ್ತು. ಈಗ ದೊಡ್ಡವರು ಸರಿಯಾಗಿ ಹೇಳ್ತಾರಾ? ಸಂತಾನ ಸಂಪತ್ ಪರಿಶುದ್ಧ ಭಕ್ತರ್ ವಿಜ್ಞಾನ ವಾಗ್ದೇಹ ಸುಪಾಠವಾದಿ. ಆ ಭಕ್ತರನ್ನು ಬಿಡ್ತಾರೆ. ಎಷ್ಟು ಅಪಚಾರ ಗೊತ್ತೇನೋ, ನಮ್ಮ ಏನೇನೋ ಅಪಾರ್ಥ ಕೊಟ್ಟು ಹೋಗ್ತದೆ. ಅಲ್ಲಿ ವಿಸರ್ಗ ಇಲ್ಲ, ಅಲ್ಲಿ ಆ ರೇಫ ಬರಬಾರದು. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ ದೇಹ ಸುಪಾಠವಾದೀನ್ ದತ್ವಾ. ಇವನ್ನೆಲ್ಲ ಕೊಡ್ಲಿ ಅಂತ ಒಂದೇ ಸಮಸ್ತ ಪದ ಅದು ಗೊತ್ತಿರೋ ಅಲ್ಲ.
ಅಪಚಾರ ಮಾಡ್ತಾರೆ. ಆದರೂ ಭಕ್ತಿಯಿಂದ ಹೇಳ್ತಾ ಇದ್ದಾಗ ಕೆಲವೊಮ್ಮೆ ಅಪಚಾರಗಳಾದರೂ ನಾವು ಎಷ್ಟು ಅಪಚಾರ ಮಾಡೋದು, ಅದಕ್ಕೊಂದು ಪದ್ಧತಿನೇ ಹಾಕ್ಕೊಟ್ರು ಇಲ್ಲಿ. ಮಧ್ಯೆ ಮಧ್ಯೆ ಒಂದ್ಸತಿ ಹೇಳಿಲ್ಲ, ಅದಕ್ಕೆ ಮಧ್ಯೆ ಮಧ್ಯೆ ಬೇಕಾಟಾಗಿ ಹೋಗಿರ್ತದೆ. ಮಧ್ಯೆ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಅಕ್ಷರ ಲೋಪ ಏನ್ ಬೇಕಾದಾಗಿ ಹೋಗಿರ್ತದಲ್ಲ. ಸ್ವಾಮಿ ನೀನು ನಾಮೋಚ್ಚಾರಣೆ ಮಾಡ್ತೀವಿ. ನೀ ಅಂತೂ ಅನಂತ ಇದೆಯಲ್ಲ, ನೀ ಅನಂತ ಇದ್ದೀಯಾ, ನಾವು ಮಾಡಿದ್ ಸ್ವಲ್ಪ ಆದರೂ ನೀ ಅನಂತ ಇದೆಯಲ್ಲ, ಅದು ಅನಂತ ಮಾಡು. ನಮ್ಮಲ್ಲಿ ಬೇಕಾಷ್ಟು ಚ್ಯುತಿ ಇರಬಹುದು, ನೀ ಅಂತೂ ಅಚ್ಯುತ ಹೋದಲ್ಲೋ, ಆ ಚ್ಯುತಿಯನ್ನೆಲ್ಲ ಬಗೆಹರಿಸಿಬಿಡು. ಅಚ್ಯುತ ಅನಂತ ಗೋವಿಂದ ಯಾಕೆ ಕೊಟ್ಟಿದ್ದಾರ್ರಿ? ತಪ್ಪು ಹೇಳಿದ್ರೆ ಅವನು ಉದ್ಧಾರ ಇಲ್ಲ ಅಂತ ಆಗಿಬಿಟ್ಟಿದ್ದರೆ ನಮ್ಮ ಗತಿ ಏನಾಗಿರೋದು? ನಮಗೆ ಸರಿಯಾಗಿ ವಿಚಾರಣೆ ಮಾಡ್ಲಿಕ್ಕೆ ಬರೋಲ್ಲ. ತಪ್ಪನ್ನೇ ಹೇಳ್ತಾ ಇರೋದು ಅಷ್ಟೇನೆ. ಅಲ್ಲಿಗೆ ಉದ್ಧಾರ ಹೇಗಾಗ್ತಿತ್ತು? ಆ ಹುಡುಗನು ಹಾಗೆ ಹೇಳ್ತಿದ್ದ. ಈ ಅರ್ಚಕರು ನೋಡಿದ್ರು, ಅಲ್ಲಿ ಅರ್ಚನೆ ಮಾಡ್ತಾ ಇದ್ದವರು ಮಂತ್ರಾಲಯ ಪ್ರಭುಗಳಿಗೆ ಗದರಿಸಿ ಓಡಿಸ್ಬಿಟ್ರಂತ. ಹೋಗಿ ಎದ್ದು ಅಪಚಾರದ ಶಬ್ದಗಳನ್ನು ಬಳಕೆ ಮಾಡ್ತೀಯಾ, ಎದ್ದು ಹೋಗಂತೂ ಓಡಿಸ್ಬಿಟ್ಟು. ಮಾರನೇ ದಿವಸ ಮಂತ್ರಾಲಯ ಪ್ರಭುಗಳು ಸ್ವಪ್ನದಲ್ಲಿ ಕಪಾಳಕ್ಕೆ ಹೊಡೆದಿನಂತೆ ಆ ಅರ್ಚಕರಿಗೆ. ಅವು ಎರಡೂ ಇದ್ದಾವೆ. ಮತ್ತೆ ಮಂತ್ರಾಲಯ ಪ್ರಭುಗಳು ಅಂದರೆ ಎಚ್ಚರ ಬೇಕು, ನಾವೇನು ಮಾಡಿದ್ರು ಮಾಡಿಸ್ಕೊಳ್ತೀವಿ ಅಂತ ತಿಳ್ಕೊಳ್ಬಾರ್ದು. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಅವು ಶಾಪ ಕೊಡ್ಲಿಕ್ಕೂ ಸಮರ್ಥರು, ಅನುಗ್ರಹ ಮಾಡಲಿಕ್ಕೂ. ಇವತ್ತು ಒಂದು ಊರು ಸಾಕ್ಷಿಯಾಗಿ ಕೂತಿದೆ. ಕಿತ್ತೂರು ಅಂತ ಏನು ಕೇಳ್ತೀವಲ್ಲ, ಧಾರವಾಡದ ಹತ್ರ, ಬೆಳಗಾವಿ ಹತ್ರ ಕಿತ್ತೂರು ಚೆನ್ನಮ್ಮ ಕೇಳ್ತೀವಲ್ಲ, ಕಿತ್ತೂರು. ಆಗ ಬಹಳ ಮಹಮ್ಮದಿಯರು ಮುಂತಾದವರೆಲ್ಲ ಆ ಕಾಲಕ್ಕೆ ಹೆಚ್ಚಲ್ಲೆಲ್ಲ. ಮಂತ್ರಾಲಯ ಪ್ರಭುಗಳು ಹೋದಾಗ ಅವ್ರಿಗೆ ಪೂಜಾ ಕಣವು ಮಾಡಿಕೊಡೋಲ್ಲ, ಅವ್ ನೀರು ಕೊಡ್ಲಿಲ್ಲಂತೆ. ಮಂತ್ರಾಲಯ ಪ್ರಭುಗಳು ಶಾಪ ಹಾಕಿದ್ರು. ಇವತ್ತಿಗೂ ಅಲ್ಲಿರೋ ಎಲ್ಲ ಬಾವಿ ನೀರು ಸೌಳು, ಉಪ್ಪು ನೀರು. ಬಾವಿಲಿ ಒಂದೇ ಒಂದು ಬಾವಿ ನೀರು ಮಾತ್ರ ಸಿಹಿ ನೀರು, ಇನ್ನೆಲ್ಲ ಉಪ್ಪು ನೀರು. ನೀವು ಕಿತ್ತೂರಿಗೆ ಯಾರು ಹೋಗಿದ್ರೆ ಅಥವಾ ಆ ಕಡೆಯವರು ಯಾರು ಇದ್ರೆ ಗೊತ್ತಾಗುತ್ತೆ, ನೀವು ಕೇಳಿ ನೋಡಿ. ಇದು ಮಂತ್ರಾಲಯ ಪ್ರಭುಗಳ ಶಾಪ. ನೀವು ಏನು ಮಾಡಿದ್ರು ಸಹಿಸ್ಕೊಂಡ್ಬಿಡ್ತಾರೆ ಅಂತ ಎದ್ವಾತದ್ದು ಮಾಡುವ ಹಾಗಿಲ್ಲ. ದೊಡ್ಡವರು ಬಹಳ ಎಚ್ಚರದಿಂದ ವರ್ತನೆ ಮಾಡಬೇಕು. ಬೆಂಕಿ ನಮ್ಮ ಚಳಿಗೆ ಬೇಕಾಷ್ಟು ಅದು ಶಾಖ ಕೊಡುತ್ತದೆ. ಬೇಕಾದ ಅಡುಗೆ ಮಾಡಿಕೊಂಡು ಊಟ ಮಾಡಬಹುದು. ಮನೆಗೆ ದೀಪ ಅಂತ ಆಗ್ತದೆ. ಬೇಕಾಗ್ತಿದೆ ಅಂತ ಬಹಳ ಅದರ ಜೊತೆ ಸರಸ ಮಾಡ್ಲಿಕ್ಕೆ ಹೋದರೆ ಮೈ ತುಂಬ ಹಾಕೋತೀವಿ ಬೆಂಕಿನ ಅಂದ್ರೆ ಏನಾಗ್ತದೆ ರೀ? ಹಾಗೆ ದೊಡ್ಡವರು ಅಂದ್ರೆ ಅಷ್ಟೇ ಅದನ್ನು ಎಚ್ಚರದಿಂದ ಬದುಕ್ತಿರ್ಬೇಕು. ಕಪಾಳ ಹೊಡೆದು ನೋಡ್ರಿ ಅವರಿಗೆ, ಆ ಅರ್ಚಕರಿಗೆ ಹೊಡೆದ್ರೆ ಮಾರನೇ ದಿವಸ ಎದ್ದು ನೋಡ್ತಾರೆ, ಇಡು ದಪ್ಪ ಊದು ಬಿಟ್ಟಿದೆ. ಅವ್ರಿಗಂತಾರೆ, ಅಲ್ಲಪ್ಪ ಸ್ತೋತ್ರ ಹೇಳೋಣ ಆ ಹುಡುಗ, ಕೇಳೋದು ನಾನು, ಮಧ್ಯದಲ್ಲಿ ನಿಂದೇನಪ್ಪ ಅಂತ ಕೇಳಿದ್ರಂತ. ಅವ್ರ ಮಂತ್ರಾಲಯ ಪ್ರಭುಗಳ ಕಾರುಣ್ಯ ಎಷ್ಟಿದೆ. ಮಂತ್ರಾಲಯ ಪ್ರಭುಗಳ ಕಾರುಣ್ಯ ಅದು ಎಷ್ಟು ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ತಾವೇ ಅದನ್ನು ಚಿತ್ರಣ ಮಾಡಿಕೊಡ್ತಾರೆ ನಾರಾಯಣಾಚಾರ್ಯರು. ಅವರು ಬಾಯಲ್ಲಿ ಕೇಳಬೇಕದನ್ನು. ಚಿತ್ತೇ ಚೇನ್ ಮೃದುತಾ ಶಿರೀಷ ಸದೃಶೇ ಹಯ್ಯಂಗವೀನಂ ಶಿಲಾ ಗಾಂಭೀರ್ಯಂ ಯದಿ ಯಸ್ಯ ಸೊಂಧು ಉದದಿಹಿ ಶಾಸ್ತ್ರೇಷು ಚೇತ್ ಪಾಂಡಿತಿ ಆಚಾರ್ಯೋ ವಿಬುಧೇಶು ದುಃಖಲಯತೆ ವಿದ್ಯಾರ್ಥಿತಾಮಾದರಾತ್ ಔದಾರ್ಯಂ ಯದಿ ಕಲ್ಪಪಾದಪಮುಖಾಃ ಸಂಭಾವಯತೇರ್ಥಿತಾಂ. ಇಷ್ಟು ಹೃದಯದಲ್ಲಿ ಕಾರುಣ್ಯ ಅಂತ ಮತ್ತೊಬ್ಬರಿಗೆ ಬರಲಿಕ್ಕೆ ಶಕ್ಯವೇ ಇಲ್ಲ ನೋಡಿ. ಆ ಹುಡುಗ ಬಂದು ಹೇಳ್ತಾ ಇದ್ದರೆ ಅವು ಯಾವ ದೃಷ್ಟಿಯಲ್ಲಿ ನೋಡಿದ್ರು? ಅವು ಇನ್ನೇನೋ ಬಯಲು ಮಾಡಿಕೊಂಡು ಇನ್ನೇನೋ ಹೇಳಿಲ್ಲ. ಒಂದಷ್ಟು ಭಕ್ತಿ ಇದೆ, ಬಂದು ಹೇಳಬೇಕು ಅಂತ ಬಂದು ಹೇಳ್ತಾ ಇದ್ದಾನಲ್ಲ, ಅದನ್ನು ನೋಡಿದ್ರು. ಇವರ ಅರ್ಚಕರು ನೋಡಿದ್ದೇನು ನೋಡಿದ್ರು? ಇವು ಬರೀ ತಪ್ಪು ಹೇಳ್ತಾನಲ್ಲ ಅಂತ. ಹಾಗಲ್ಲ. ನ ಬುದ್ಧಿವೇದಂ ಜನಯೇ ಅಜ್ಞಾನಾಂ ಕರ್ಮಸಂಗಿರಾಂ. ಕೃಷ್ಣ ಪರಮಾತ್ಮ ತೃತೀಯಾಧ್ಯಾಯದಲ್ಲಿ ಆದೇಶ ಕೊಡ್ತಾನೆ. ಸ್ವಲ್ಪ ಅಲ್ಪ ಸಾಧನೆ ಮಾಡ್ತಾ ಇದ್ದವರಿಗೆ ಚೀನಿ ಏನು ಮಾಡ್ತೀವಿ ಹೋಗು, ಅಬದ್ಧ ಮಾಡ್ತಾ ಇದ್ದೀಯಾ ಅಂತ ಬೈದು ಓಡಿಸಿಬಿಡಬೇಡ್ರಿ. ನಾ ಅತ್ಯಂತ ಕುಪಿತನಾಗ್ತೇನೆ ಅಂಥವರ ಮೇಲೆ. ನಿಮಗಂತೂ ತಿಳುವಳಿಕೆ ಇದೆಯಲ್ಲ, ತಿಳಿದವರು ಏನು ಮಾಡ್ಬೇಕದನ್ನ ನೋಡಪ್ಪ, ಇಷ್ಟು ಮಾಡ್ತಾ ಇದ್ದೀಯಾ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದೆ, ಒಳ್ಳೇದು ಮಾಡ್ತಾ ಇದ್ದೀಯ, ಮಾಡೋದನ್ನೇ ಇನ್ನೂ ಸ್ವಲ್ಪ ಸೇರಿಸಿಕೋ ನೋಡಿ, ಹರಿವಾಯುಗಳಿಗೆ ಮುಟ್ಟತ್ತದು. ಎಲ್ಲೋ ಮಾಡಬೇಡ, ಏನೋ ಮಾಡಿ ಹಾಳಾಗಬೇಡ. ಇಲ್ಲ ಅವ್ರು ಗದರಿಸಲಿಕ್ಕೆ ಬರೋದಾಗಿದ್ದರೆ ಎಷ್ಟು ಗದರಿಸ್ಬೋದಾಗಿದ್ರಿ ದೊಡ್ಡವರು. ಬ್ರಹ್ಮರುದ್ರಾದಿ ದೇವತೆಗಳನ್ನ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಕೂತಿದ್ದಿದ್ರೆ ನಮ್ಮ ಇಂದ್ರಿಯ ಸರಿಯಾಗಿ ಕೆಲಸ ಮಾಡ್ತಾ ಇದ್ವಾ? ನಾವು ಮಾಡೋ ಅಪರಾಧಗಳಿಗೆ ಎಷ್ಟು ಕಾರುಣ್ಯ ಇದೆ, ಎಷ್ಟು ಕ್ಷಮಾಗುಣ ಇದೆ ಅವರಲ್ಲಿ. ತಂದೆ ತಾಯಿಗಳು ಹೊಡೆದು ಬಡದು ಹಾಕಿದ್ದಿದ್ರೆ ಇವತ್ತು ನಾವು ಬೆಳವಣಿಗೆಯನ್ನು ಕಾಣ್ತಿದ್ವಾ? ಎಷ್ಟು ಕಾರುಣ್ಯ ತೋರಿಸ್ತಾ ಇದ್ದಾರೆ ನಮ್ಮ ಹಿರಿಯರು. ನಾವು ನಮ್ಮ ಕಿರಿಯರ ಮೇಲೆ ನಾವು ಅದೇ ರೀತಿಯಲ್ಲಿ ಸುಟ್ಟುಪಟ್ಟು ಮಾಡಿಬಿಟ್ರೆ ಅದು ದೋಷನೇ ಹೊರತು ಅದು ಗುಣ ಅಂತ ಆಗೋಲ್ಲ. ಕಪಾಳಕ್ಕೆ ಬಾರಿಸಿದ್ರಲ್ಲ, ಬಾರಿಸಿ ಅವ್ರಿಗೆ ಅದನ್ನೇ ಅಂದರು. ಆ ಹುಡುಗ ಹೇಳ್ತಿದ್ದ, ನೀ ಹೊಡೆದಿದ್ದರಿಂದ ಏನಾಯಿತು? ಇನ್ಮೇಲೆ ಹೇಳೋದೇ ಬೇಡಪ್ಪ, ಈ ಸ್ತೋತ್ರ ಗೀತ್ರ ಹೇಳಿದ್ರೆ ತಾನೇ ನಾವು ಪಟ್ಟು ಬೀಳುತ್ತೆ, ಈ ಸ್ತೋತ್ರ ಹೇಳೋದೇ ಬೇಡ ಬಿಟ್ಟು ಬಿಡ್ತಾರಷ್ಟೇ. ನಾವು ಅಡ್ಡದಾರಿಗೆ ಹಿಡಿಸಿದ ಪಾಪ ಯಾರಿಗೆ ಬಂತಲ್ಲಿಗೆ? ಹಾಗೆ ಮಾಡಬಾರ್ದು. ಯಾರನ್ನೂ ಕೂಡ ನಿಷ್ಠೂರವಾಗಿ ಬೈಬಾರದು. ದಕ್ಷ ಪ್ರಜಾಪತಿ ಅಂತಾನೆ, ಮಹರುದ್ರದೇವರ ಅನುಗ್ರಹ ಆದ ಮೇಲೆ ಭಸ್ತಮುಖ ಬಂದು ಹೋಗಿದೆ, ಆಡಿನ ಮುಖ ಬಂದ ಮೇಲೆ ಮಾನಸಿಕವಾಗಿ ಸ್ತೋತ್ರ ಮಾಡಿದ್ದ ಅಂತಾನೆ.
ನ ಬಂಧುವಶ್ವ ನ ಬ್ರಹ್ಮಬಂಧುಶ್ವಪಿ ಸ್ಯಾತ್. ಬ್ರಹ್ಮಬಂಧುಗಳನ್ನು ಕೂಡ ಬ್ರಹ್ಮಹತ್ಯಾದಿ ದೋಷ ಮಾಡಿದವನನ್ನು ವ್ಯರ್ಥ ಸುಮ್ಮನೆ ಬೈಬಾರದು ಅಂತಿದೆ. ಅಂತಹದ್ದು ನಿಮ್ಮಂತಹ ಮಹಾನುಭಾವರು, ಮಹರುದ್ರ ದೇವರು, ಮನೋನಿಯಾಮಕರು, ಎಲ್ಲರಿಗೂ ಭಕ್ತಿ ಪ್ರಚೋದಕರು ನಿಮ್ಮನ್ನು ಬೈದು ಬಿಟ್ಟಲ್ಲ ನಾನು, ಎಂತಹ ದ್ರೋಹಿ ನಾನು ಅಂತ ಬೈಕೊಳ್ತಾರೆ. ಬ್ರಹ್ಮಬಂಧುಗಳನ್ನ ಅಪರಾಧ ಮಾಡಿದವರನ್ನು ಸುಮ್ಮನೆ ಬೈತಾ ಕೂತಿರಬಾರದು. ಸಾಧಾರಣ ಇವೆಲ್ಲ ಲೋಕದಲ್ಲಿ ನಡೀತಾವೆ ನೋಡಿ. ಈ ಸನ್ಯಾಸ ಬಿಟ್ಟು ಬಿಡ್ತಾರೆ, ಸನ್ಯಾಸ ಬಿಟ್ಟು ಮಾಡೋ ಎಲ್ಲೋ ಹೋಗೋದು ಮಾಡೋದು ಗೃಹಸ್ಥರಾಗಿ ಏನೇನೋ ಮಾಡ್ಕೊಂಡು ಹೋಗ್ತಾರಲ್ಲ, ಅದೊಂದು ವಿಷಯ ಸಿಕ್ಕಿಬಿಟ್ರೆ ಸಾಕು. ಏನ್ರಿ ನೋಡಿ ಇಂಥವ್ರು ಈ ಕೆಲಸ ಮಾಡಿಬಿಟ್ರಂತೆ, ಇವ್ರು ಹೀಗೆ ಮಾಡಿದ್ರಂತೆ, ನೀವೇನಂತೀರಿ ಅವ್ರ ಪಾಪ ಇವ್ರ ಮುಂದೆ ಏನೋ ಅಂದೇ ಇರೋದಿಲ್ಲ, ಏನಂತೀರಿ ಅಂತ ಕೇಳ್ಕೊಂಡು ಹರಟೆ ಹೊಡಿತಾರೆ. ಯಾಕಿದು ಮಾಡಬಹುದಾದನ್ನ ಒಂದೇ ಒಂದು ದಿವಸ ಆ ರೀತಿಯಲ್ಲಿ ಬದುಕಲಿಕ್ಕೆ ಆಗ್ತದ ನಮಗೆ? ಒಂದೇ ಒಂದು ದಿವಸ ಆ ರೀತಿಯಲ್ಲಿ ಇದ್ದು ನೋಡಿ. ಈಗ ದೊಡ್ಡವರು ಒಳ್ಳೆ ಗಾದೆ ಮಾಡಿಬಿಟ್ರಲ್ಲ, ನೋಡಪ್ಪ ನಿನ್ನೆಲೆ ಕತ್ತೆ ಸತ್ತು ಬಿದ್ದಿದೆ, ಇನ್ನೊಬ್ಬರು ನಮ್ಮ ಎಲೆಯಲ್ಲಿ ನೋಣ ಓಡಿಸ್ಲಿಕ್ಕೆ ಹೋಗಬೇಡ, ಸುಮ್ಮನೆ ಹಿಂಗಂದ್ರೆ ಹೋಗಿಬಿಡ್ತದೆ ನೋಡ. ಆ ಕತ್ತೆ ಎತ್ತಾಕೋದು ಭಾಳ ಕಷ್ಟ ಆಯ್ತು. ಅದರಿಂದಾಗಿ ನಿನ್ನಲ್ಲಿ ಮಹಾಪರಾಧ ಇದೆ, ಅದನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡು. ನೋಡಿ ಮಂತ್ರಾಲಯ ಪ್ರಭುಗಳ ಕಾರುಣ್ಯ ಎಷ್ಟು ಅಂತಲೂ ತೋರಿಸಿಕೊಟ್ರು. ದಾರಿ ತಪ್ಪಿಸೋರ ಮೇಲೆ ಅವರಿಗೆ ಸಿಟ್ಟು ಎಷ್ಟು ಅನ್ನೋದು ಈ ಚರಿತ್ರೆ ಒಂದು ಹೇಳ್ತದೆ. ಅವ್ರ ಮುಂದೆ ಹೋಗಿ ಸುಮ್ಮನೆ ಕೈ ಮುಕ್ಕೊಂಡು ಸ್ತೋತ್ರ ಹೇಳ್ತಾರೆ, ತಪ್ಪಾಗ ಹೇಳಿ, ಏನಾರು ಹೇಳಿ, ಈಗ ಇಷ್ಟು ಹೇಳ್ತಾ ಇದ್ದಾರಲ್ಲ ಅಷ್ಟೇ ಸಾಕು. ಮುಂದೆ ಕ್ರಮೇಣ ಅಯ್ಯಯ್ಯೋ ನಾ ತಪ್ಪು ಹೇಳ್ತೇನಲ್ಲ ತಿದ್ದುಕೋತಾನೆ ತಾನೆ. ಅಂದರೆ ಆ ಕ್ರಮದಿಂದಾಗಿ ತಿದ್ದಿದರೆ ಇನ್ನೂ ಪುಣ್ಯ ಬರ್ತದೆ. ನೋಡಪ್ಪ ಇಷ್ಟು ಅಪರಾಧದಲ್ಲಿ ಇಳಿತಾ ಇದ್ದೀರಿ, ಏನು ಅಪರಾಧ ಮಾಡ್ತಾ ಇದ್ದಿ, ಇದು ಮಾಡೋದ್ರಿಂದ ಏನಾಗ್ತದೆ, ಇದನ್ನು ಸರಿಯಾಗಿ ತಿದ್ದಿ ಹೇಳಿ. ಬಹಳ ಸಂತೋಷ ಪಡ್ತಾರೆ. ಅಂದರೆ ಅವರಲ್ಲಿ ಅಷ್ಟು ಕಾರುಣ್ಯ ಇದೆ. ಅಷ್ಟು ಕಾರುಣ್ಯ ಇಲ್ಲ ಅಂತಾಗಿದ್ದಿದ್ದರೆ ಮಾಡಬಾರದ ಅಪರಾಧಗಳನ್ನು ಮಾಡಿ ಅವರ ಎದುರುಗಡೆಗೆ ಹೋದರೆ ಬೈದು ಓಡಿಸಿಬಿಟ್ರು ಅವರು, ಇನ್ನಷ್ಟು ಶಿಕ್ಷಾ ಹಾಕಿಬಿಟ್ರು ಅವರು. ಅವು ಯಾರು ಬೇಕಾದ್ರೂ ಬರಲಿ, ಶೂದ್ರ ಜಾತ್ಯ ವಿಹೀನಾ ಅಪಿ ಚರಣ ತಲಂ ಸೇವಮಾನ ಲಭಂತೆ. ಶೂದ್ರಾದಿಗಳು ನೀವು ಎಷ್ಟು ಜನ ಭಕ್ತರ್ರಿ, ಎಷ್ಟು ಜನ ಸೇರಿರಿ, ಅವ್ರು ಸೇರ್ತಾರೆ ನೋಡಿ ಆ ಭಕ್ತರು. ಇನ್ನೇಲ್ಲ ಮೊನ್ನೆ ಅಲ್ಲಿಂದನೇ ಮಂತ್ರಾಲಯದಿಂದಲೇ ಬರ್ತಾ ಇದ್ದೇನೆ ನಾನು. ಆಗಸ್ಟ್ 15 ರಜೆ ಇದೆ ಅಂತ ಸೇರಿದ್ರಲ್ಲ, ಅಲ್ಲಿ ಮಾಧ್ವರು ಬ್ರಾಹ್ಮಣರು ಎಷ್ಟು ಜನ ಅಲ್ಲಿ. ಇಡೀ ಮಂತ್ರಾಲಯದಲ್ಲಿ ಒಂದು ಸಾಸಿವೆ ಕಾಳು ನೆಲದ ಮೇಲೆ ಬೀಳಬಾರದು ಅಷ್ಟೇ ಜನ ಸೇರಿಬಿಟ್ಟಿದ್ರು. ಎಲ್ಲೆಲ್ಲಿಂದ ಬಂದವರು, ಮತ್ತೆ ಏನು ಸುತ್ತಮುತ್ತಲು ಅಲ್ಲಿ ಇಲ್ಲಿ ಹಳ್ಳಿಯವರಲ್ಲ, ಎಲ್ಲ ರಾಜ್ಯಗಳಿಂದ ಬಂದು ಸೇರಿಕೊಂಡಿದ್ದಾರೆ. ಅವನು ಪುಟ್ಟ ಭಾರತ ದೇಶ ಆದಂತೆ ಆಗಿತ್ತು. ಅಲ್ಲಿರೋ ಸಿಬ್ಬಂದಿಗಳು ಓಡಾಡ್ಲಿಕ್ಕಾಗೋಲ್ಲ, ನಿರ್ವಹಣೆ ಮಾಡೋದಲ್ಲಿ. ಇನ್ನು ಆರಾಧನೆ ಕಾಲದಲ್ಲಿ ಏನಿರ್ತದೋ ಗೊತ್ತಿಲ್ಲ, ಇದ್ದಾಗ ಅಷ್ಟು ನಡೆದಿದ್ದದನ್ನು. ಇಷ್ಟು ಜನ ಭಕ್ತರು ಯಾಕೆ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಯಾಕೆ ಬರ್ತಾರೆ? ಅವರಿಗೆಲ್ಲ ಅವರ ಅನುಗ್ರಹ ಇಲ್ಲ ಅಂತ ಆಗಿದ್ದರೆ ಯಾಕೆ ಬರ್ತಿದ್ರು ಅವರೆಲ್ಲ? ಇವರೆಲ್ಲರಿಗೂ ಉದ್ಧಾರ ಮಾಡಬೇಕಾಗಿದ್ದರೆ ಆ ಹೃದಯ ವೈಶಾಲ್ಯ ಅವರದು ಎಷ್ಟದು. ಚಿತ್ತೇ ಚೇನ್ ಮೃದತ, ಅವರ ಕಾರುಣ್ಯ. ಆಗ್ಲಪ್ಪ ಇವನೊಬ್ಬ ಬಂದಿದ್ದಾನೆ, ಆಗ್ಲೂ ಹೋಗಿ ಉದ್ಧಾರ. ಇಷ್ಟೊಂದು ಅಪರಾಧ ಮಾಡಿದ್ಯೋ, ಇರಲು ಹೋಗು ನೀನು ಉದ್ಧಾರ, ನಿನಗೆಷ್ಟು ಉದ್ಧಾರ ಪಡ್ಕು. ಇಷ್ಟ ಕಾರುಣ್ಯ, ಇಷ್ಟು ಮಾರ್ಧವ ಸ್ಥಿತಿಯಿಂದ ನಮ್ಮನ್ನು ಉದ್ಧಾರ ಮಾಡ್ತಾರಲ್ಲ, ಅವರ ಕಾರುಣ್ಯವನ್ನ, ಅವರ ಮಹಿಮಾವನ್ನ ಕವಿ ಕೋವಾನು ವರ್ಣೆಯೇ ಯಾರು ತಾನೇ ವರ್ಣನೆ ಮಾಡ್ಲಿಕ್ಕಾಗ್ತದೆ? ಯಾರು ಬಿಡಿಸಿ ಇದನ್ನು ವರ್ಣನೆ ಮಾಡಿ ನೋಡೋಣ. ಮಕ್ಕಳೇ ಸ್ವಲ್ಪ ಏನಾರ ಬಹಳ ಗೊಳೆಕೊಂಬಿಟ್ಟು ಅಂತಂದ್ರೆ ನಾವೇ ಒಂದೆರಡು ಏಟು ಹೊಡೆದು ದಬ್ಬಿಡ್ತೇವೆ, ಆಮೇಲೆ ದುಃಖ ಪಡ್ತಾನೆ. ಇಂತಹ ಪ್ರಸಂಗ ಇದೆ. ಇಷ್ಟು ಉದ್ಧಾರ ಮಾಡ್ತಾ ಇದ್ದಾರಲ್ಲ, ಜಗತ್ತನ್ನು ಉದ್ಧಾರ ಮಾಡ್ತಾ ಇದ್ದಾರಲ್ಲ ನಿಜವಾದ ಜಗದ್ಗುರುಗಳು. ಇಂಥ ಮಂತ್ರಾಲಯ ಪ್ರಭುಗಳ ಆದಿತ್ಯ ಕಾರುಣ್ಯಾದಿಗಳನ್ನು ಯಾರು ತಾನೇ ಕವಿ ವರ್ಣನೆ ಮಾಡಲಿಕ್ಕೆ ಆಗ್ತದೆ? ಆದರೂ ಅವರ ಪ್ರಸಾದದಿಂದಾಗಿ, ಅವರ ಕಾರುಣ್ಯದಿಂದ ಅವರನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ ಕ್ರಮದಲ್ಲಿ ಒಂದಷ್ಟು ವರ್ಣನೆ ಮಾಡಲಿಕ್ಕೇ ಬೇಕು. ಅದು ನಿಜವಾದಂತಹ ನಮ್ಮ ಬಾಧ್ಯತೆ, ವರ್ಣನೆ ಮಾಡಲೇಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಮಂತ್ರಾಲಯ ಪ್ರಭುಗಳ ಜೀವನ ಚರಿತ್ರೆಯನ್ನು ಹೇಳ್ತಾ ಬರ್ತಾರೆ. ಅದಲ್ಲ ಅವರ ವಂಶಾವಳಿ ಏನು ಮುಂತಾದವುಗಳನ್ನೆಲ್ಲ ಯದ್ಯಪಿ ಒಂದು ತೃತೀಯ ಸರ್ಗಾದಿಗಳಿಂದ ಚಿತ್ರಣ ಮಾಡ್ತಾರೆ. ಅದಿರಲಿ, ಅದನ್ನು ನಾಳಿನ ದಿವಸ ಮಂತ್ರಾಲಯ ಪ್ರಭುಗಳ ಕೇವಲ ಮಹಿಮಾ, ದಾಸರಾಯರಾಗಲಿ, ಅಪ್ಪಣಾಚಾರ್ಯರಾಗಲಿ, ಅದರಂತೆ ವಾದೀಂದ್ರ ಸ್ವಾಮಿಗಳವರಾಗಲಿ, ಬೇರೆ ಬೇರೆ ಜ್ಞಾನಿಗಳು ಅವರನ್ನು ಯಾವ ಕ್ರಮದಲ್ಲಿ ಕಂಡರು, ಯಾವ್ಯಾವ ಫಲವನ್ನು ಪಡ್ಕೊಂಡ್ರು ಇತ್ಯಾದಿ ಕ್ರಮವನ್ನು ನಾಳಿನ ದಿವಸ, ಅದು ಪರ್ವಕಾಲ, ಮಂತ್ರಾಲಯ ಪ್ರಭುಗಳ ಸೇವೆಗೆ ಅಂತ ಇಳಿದು ಬಿಟ್ಟಿದ್ದೀವಿ ಈಗಾಗಲೇ. ಏನೇನೋ ಮಾಡಿಕೊಂಡು ಕಾಲ ವ್ಯರ್ಥ ಮಾಡಿಕೊಳ್ಳೋದಕ್ಕಿಂತ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಅದು ಎರಡೇ ಕ್ಷಣ ಇರಲಿ ಸಾಕು, ಅರ್ಥ ಮಾಡಿಕೊಂಡು ಒಂದು ಕೈ ಎತ್ತು ಮುಗಿತೇವಲ್ಲ ಆ ಕ್ಷಣ ಅದು ಸಾರ್ಥಕ. ಆ ಕ್ರಮದಲ್ಲಿ ನಾಳಿನ ದಿವಸ ಪರ್ವಕಾಲವನ್ನು ಸಾರ್ಥಕ ಮಾಡಿಕೊಳ್ಳೋಣ ಯಥಾಶಕ್ತಿ ಅಂತ ತಿಳಿಸಿಕೊಡ್ತಾ, ನಾಳಿನ ದಿವಸ ಮಂತ್ರಾಲಯ ಪ್ರಭುಗಳ ಯಥೋಚಿತ ಮಹಿಮಾವನ್ನು ಅದನ್ನು ಕೇಳೋಣ ಅನ್ನೋದನ್ನು ಪ್ರತಿಜ್ಞೆಯನ್ನು ಮಾಡುತ್ತಾ, ಅದೇ ಯಥಾಮತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಬ್ರಾಹ್ಮಣ